ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕೃಷಿ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಇವತ್ತಿನ ಯೂಟ್ಯೂಬ್ ವ್ಲಾಗ್ ಇಸ್ ಅಬೌಟ್ ಸೆಲ್ಫ್ ಕೇರ್, ಸೆಲ್ಫ್ ಲವ್, ವಿಚ್ ನಾನು ತುಂಬ ಸಮಯದಿಂದ ಇಗ್ನೋರ್ ಮಾಡ್ತಾಯಿದ್ದೀನಿ. ತುಂಬ ಸಮಯದಿಂದ. ಇವಾಗಲ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆನೇ ಸ್ವಲ್ಪ ಕೊರಿತೀನಿ, ಆಯಿತಾ? ಬೇಜಾರು ಮಾಡ್ಕೊಬೇಡಿ. ಬಿಕಾಸ್ ನನಗೆ I have to tell things. I know ನಾನು ಆಲ್ಮೋಸ್ಟ್ ಒಂದು two months I have not been consistent about vlog. I have not been consistent about anything, honestly. Self-care ಬಿಟ್ಬಿಟ್ಟಿದ್ದೀನಿ, ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಬಿಟ್ಬಿಟ್ಟಿದ್ದೀನಿ. ನಾನು ಎಷ್ಟು ಮನೆಯೆಲ್ಲ ಕ್ಲೀನಾಗಿ ಇಟ್ಕೊತೀನಿ, ಆರ್ಗನೈಸ್ಡ್ ಆಗಿ ಇಟ್ಕೊತೀನಿ ಆ್ಯಂಡ್ ಸ್ಟಫ್ ಲೈಕ್ ದ್ಯಾಟ್, ಆ್ಯಂಡ್ ಐ ಆಮ್ ಅ ಮೆಸ್. ಇಫ್ ಯು ಸಿ ಮೈ ರೂಮ್ ಯು ನೋ ಹೌ ಮೆಸ್ಡ್ ಅಪ್ ಐ ಆಮ್ ಅಂತ ಹೇಳಿಬಿಟ್ಟು. ಅಷ್ಟು ಕೆಟ್ಟದಾಗಿದೆ. ಬಿಕಾಸ್ ನಾನು ಏನೂ ಅಂದರೆ ನನ್ನ ತಲೆಯಲ್ಲಿ ಏನೂ ಸರಿಯಾಗಿ ಓಡ್ತಾ ಇರಲಿಲ್ಲ. ಆ್ಯಂಡ್ ಇಟ್ಸ್ ಹೈ ಟೈಮ್ ನಾವು. ಐ ನೋ ಬೇಜಾರಲ್ಲಿದ್ದೀನಿ, ಎಲ್ಲ ಲೈಫಲ್ಲೂ ಎಲ್ಲನೂ ನಡೀತಾ ಇರುತ್ತೆ. ಬಟ್ ಹೌ ಲಾಂಗ್ ಕ್ಯಾನ್ ಐ ಡೂ ದಿಸ್ ಟು ಮೈ ಸೆಲ್ಫ್, ಟು ಮೈ ಪೇರೆಂಟ್ಸ್, to my people around me? I can be in pain and still try and make all this work. ಹಿಂಗಾಗ್ಬಿಟ್ಟಿದ್ದೀನಿ ಒಂಥರ ರೋಬೋಟ್ ಥರ. ಏನಾದರೂ ಶೂಟ್ ಬಂದರೆ, ಏನಾದರೂ ಕೆಲಸ ಮಾಡಬೇಕು ಅಂದರೆ ಸ್ವಿಚ್ ಆನ್ ಮಾಡ್ಕೊಂಡು ನಗು, ಅದಾದಮೇಲೆ ಐ ಆಮ್ ಬ್ಯಾಕ್ ಟು ಪೆವಿಲಿಯನ್. ಎಲ್ಲೋ ಸಲ್ಕ್ ಮಾಡ್ಕೊಂಡು ಕೂತ್ಕೊಂಡಿರ್ತೀನಿ, ಅದು ಮಾಡ್ಕೊಂಡು ಇದು ಮಾಡಿಕೊಂಡು. ಇಟ್ಸ್ ಹೈ ಟೈಮ್. ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ಪಾಸಿಬಲ್, ಆಯಿತಾ, ಟು ಮೇಕ್ ಮೈ ಸೆಲ್ಫ್ ಫೀಲ್ ಬೆಟರ್. ಥೆರಪಿ ತೊಗೊತಾ ಇದ್ದೀನಿ, ಸೈಕ್ ಎವ್ಯಾಲ್ಯೂಯೇಷನ್ ತೊಗೊತಾ ಇದ್ದೀನಿ, ಮೆಡಿಕೇಷನ್ ತೊಗೊತಾ ಇದ್ದೀನಿ, ಎವ್ರಿಥಿಂಗ್. ಬಟ್ ಮೆಡಿಕೇಷನ್ ಹೆಲ್ಪ್ಸ್ ಮೀ ಟು ಗೆಟ್ ಅಪ್ ಇನ್ ದ ಮಾರ್ನಿಂಗ್ ಆ್ಯಂಡ್ ಆ ದಿನಾನ ಪ್ರಾಸೆಸ್ ಮಾಡೋಕ್ಕೆ ಇಟ್ಸ್ ಹೆಲ್ಪಿಂಗ್ ಮೀ. ಅಂದರೆ ನನ್ನಲ್ಲಿ ಯಾವುದೇ ರೀತಿ ಎನರ್ಜಿ ಇಲ್ಲ, ನನ್ನ ಬ್ರೈನ್ ಏನಕ್ಕೂ ನನ್ನ ಕೆಲಸ ಮಾಡೋಕ್ಕೆ ಬಿಡ್ತಾ ಇಲ್ಲ. ಸೊ ದ್ಯಾಟ್ಸ್ ವೈ ದೇ ಗಿವ್ ಯು ಮೆಡಿಸಿನ್. ಸೊ ಅಂಟಿಲ್ ನಾನು ಸ್ವಂತವಾಗಿ ನನ್ನ ಕೆಲಸ ಮಾಡ್ಕೊಳ್ಳೋ ಅಷ್ಟು ಕೋಪಪ್ ಆಗೋವರೆಗೂ ಮೆಡಿಕೇಷನಲ್ಲಿ ನಡಿಬೇಕು. ಐ ಶುಡ್ ಬಿ ಏಬಲ್ ಟು ಡೂ ಥಿಂಗ್ಸ್, ಐ ಶುಡ್ ಬಿ ಏಬಲ್ ಟು ಗೆಟ್ ಅಪ್ ಫ್ರಮ್ ದ ಬೆಡ್ ಅನ್ನೋದಕ್ಕೆ ಮೆಡಿಕೇಷನ್ಸ್, ಆಯಿತಾ. ಆ್ಯಂಡ್ ಇಟ್ ಈಸ್ ಇಂಪಾರ್ಟೆಂಟ್. ಅಂದರೆ ನಾವು ಮೆಂಟಲ್ ಹೆಲ್ತ್ನ ತುಂಬ ಸೀರಿಯಸ್ ಆಗಿ ತೊಗೊಳ್ಳಲ್ಲ. ಬಟ್ ಸಮ್ಟೈಮ್ಸ್ ದೋಸ್ ಮೆಡಿಕೇಷನ್ಸ್ ಆರ್ ಇಂಪಾರ್ಟೆಂಟ್. ಇಲ್ಲ ಅಂದರೆ ಐ ನೋ ಪೀಪಲ್, ಜನ ಡಿಪ್ರೆಷನಲ್ಲಿದ್ದು ಹೆಲ್ತ್ ತೊಗೊಂಡಿಲ್ಲ ಅಂದರೆ ಏನಾಗುತ್ತೆ ಅಂತ ಹೇಳಿಬಿಟ್ಟು ಐವ್ ಸೀನ್ ಇಟ್. ಸೊ ಎನಿವೇ, ಬಟ್ ಎಟ್ ದ ಸೇಮ್ ಟೈಮ್ ನನಗೆ ಮೆಂಟಲಿ ಐ ಹ್ಯಾಡ್ ಟು ಹೀಲ್, ನಾಟ್ ಜಸ್ಟ್ ಥ್ರೂ ಮೆಡಿಕೇಷನ್, ಬಟ್ ನನ್ನ ಒಳಗಡೆಯಿಂದ ನಾನು ಹೀಲ್ ಆಗಲೇಬೇಕಾಗಿತ್ತು. ಇಟ್ ವಾಸ್ ಹೈ ಟೈಮ್. ಐ ಕ್ಯಾನ್ ನಾಟ್ ಡೂ ದಿಸ್ ಎನಿಮೋರ್. ಐ ಕ್ಯಾನ್ ನಾಟ್ ಆಪ್ರೇಟ್ ಲೈಕ್ ದಿಸ್ ಎನಿಮೋರ್. ಆ್ಯಂಡ್ ನಾನು ಎಲ್ಲರೂ ಇನ್ಸ್ಪಿರೇಷನ್ ಅಂತ ಕರಿಬೇಕಾದ್ರೆ ನನಗೇನೋ ಒಂಥರ ಐ ವಾಸ್ ಅಶೇಮ್ಡ್ ಆಫ್ ಇಟ್. ಬಿಕಾಸ್ ವೆನ್ ಐ ಲುಕ್ ಎಟ್ ಮೈ ರೂಮ್, it's so messy. I'm not doing anything. I'm not taking care of myself. ನನ್ನ ಹೆಲ್ತ್ ಸರಿ ಇಲ್ಲ. I'm not taking care of my hair. I'm not taking care of my ಮೆಂಟಲ್ ಹೆಲ್ತ್. ಹೌದು, ನಾನು ಬೇಕಾಗಿರೋ, ಅಂದರೆ ಆಚೆಗಡೆಯಿಂದ ಬೇಕಾಗಿರೋ ಹೆಲ್ಪೆಲ್ಲ ತೊಗೊತಾ ಇದ್ದೀನಿ. ಬಟ್ ನನಗೆ ನಾನು ಒಳಗಡೆ ಹೆಲ್ಪ್ ಮಾಡ್ಕೊತಾ ಇದ್ದೀನಾ? ಇಲ್ಲ. ಆ್ಯಂಡ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಐ ಗೆಟ್ ಅಪ್ ಆ್ಯಂಡ್ ಸೇ ದಿಸ್ ಇಸ್ ಇಟ್, ಐ ಹ್ಯಾವ್ ಟು ಡೂ ಇಟ್. ಆ್ಯಂಡ್ ಡಸ್ ನಾಟ್ ಮೀನ್ ದ್ಯಾಟ್ ನಾನು ರೋಬೋಟ್ ಅಲ್ಲ, ಓವರ್ ನೈಟ್ ನಾನು ಸರಿ ಹೋಗಿಬಿಡ್ತೀನಿ ಅಂತ ಅಲ್ಲ. ಬಟ್ ಐ ಹ್ಯಾವ್ ಟು ಸ್ಟಾರ್ಟ್ ಫ್ರಮ್ ಸಮ್ವೇರ್ ಅಲ್ವಾ. ಎಲ್ಲರೂ ನನಗೆ, ನಾನು ಇತ್ತೀಚೆಗೆ ವ್ಲಾಗ್ ಮಾಡಿದ್ದು ಬರೀ ರೆಸಿಪಿಗಳದ್ದು ಮಾಡ್ತಾಯಿದ್ದೆ. ಬಿಕಾಸ್ ನನಗೆ ಗೊತ್ತಾಗ್ತಾ ಇರಲಿಲ್ಲ ಏನು ಮಾಡಬೇಕು, ಏನು ಮಾತಾಡಬೇಕು. ಐ ವಾಸ್ ನಾಟ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಕೇರ್ ವೀಡಿಯೋ ಮಾಡೋಣ ಅಂತ ಹೇಳಿದ್ರೆ ಐ ವಾಸ್ ನಾಟ್ ಡೂಯಿಂಗ್ ಎನಿಥಿಂಗ್ ಬೇರೆ ಟು ಡೂ ಎನಿ ಕೈಂಡ್ ಆಫ್ ವೀಡಿಯೋಸ್. ಕೆಲಸ ಮಾಡ್ತಾಯಿದ್ದೆ, ಕ್ಯಾಂಪೇನ್ಸ್ ಬಂದಾಗ ಕ್ಯಾಂಪೇನ್ ಶೂಟ್ ಮಾಡ್ತಿದ್ದೆ, ಸೀರೆ ಕೊಲಾಬ್ರೇಷನ್ ಮಾಡ್ತಿದ್ದೆ. ಬಟ್ ಅದರ್ ದೆನ್ ದ್ಯಾಟ್ ಅದೆಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಮಾಡ್ತಿದ್ದೆ. ನನಗೋಸ್ಕರ ನಾನು ಏನೂ ಮಾಡ್ಕೊತಾ ಇರಲಿಲ್ಲ. ಆ್ಯಂಡ್ ಫೈನಲಿ ಐ ಮೆಟ್ ಅ ಹೀಲರ್ ಇಲ್ಲಿ ಮೈಸೂರಲ್ಲಿ, ಬ್ಯೂಟಿಫುಲ್ ಹೀಲರ್ ಹೂ ಈಸ್ ವರ್ಕಿಂಗ್ ಆನ್ ಮೀ ನೌ. ನಾಟ್ ಜಸ್ಟ್ ವಿತ್ ದ ಮೆಡಿಕೇಷನ್ ವಿಧಿ ಅದು ಸೈಡಲ್ಲಿರುತ್ತೆ, ನಡೀತಾ ಇರುತ್ತೆ. ಐ ಹ್ಯಾವ್ ಟು ಸ್ಟಾಪ್ ದ್ಯಾಟ್. ಸೊ ಅದಕ್ಕೋಸ್ಕರ ನಾನು ಒಳಗಡೆಯಿಂದ ಹೀಲ್ ಆಗಬೇಕು. ಸೊ ಐ ಮೆಟ್ ಅ ಹೀಲರ್. ಐ ಹ್ಯಾಡ್ ಅ ಬ್ಯೂಟಿಫುಲ್ 4-5 hours ಸೆಷನ್. ಆ್ಯಂಡ್ ನಾನು ಹೇಳ್ತಿಲ್ಲ ಮ್ಯಾಜಿಕಲಿ ಇವತ್ತು ಅದಕ್ಕೆ ಎದ್ದು ಬಂದು ನಾನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ. ಇಟ್ ಟೇಕ್ಸ್ ಟೈಮ್. ಐ ಹ್ಯಾವ್ ಟು ಟೇಕ್ ಲಾಟ್ ಆಫ್ ಸೆಷನ್ಸ್. ಬಟ್ ಒಂದು ರಿಯಲೈಸ್ ಆಗಿದೆ ದ್ಯಾಟ್
ಐ ಕಾಂಟ್ ಬಿ ಡೂಯಿಂಗ್ ದಿಸ್ ಟು ಮೈ ಸೆಲ್ಫ್ ಅಂತ ಹೇಳಿಬಿಟ್ಟು ಇಟ್ ವಿಲ್ ನಾನು ಹಿಂಗೆ ಒಳಗಡೆ ಇನ್ನೂ ಡಾರ್ಕ್ನೆಸ್ಗೆ ಹೋಗ್ತಾ ಇರ್ತೀನಿ ಹೊರತು ಐ ವಿಲ್ ನಾಟ್ ಬಿ ಏಬಲ್ ಟು ಗೆಟ್ ಔಟ್ ಆಫ್ ಇಟ್. ಐ ಹ್ಯಾವ್ ಟು ಆಕ್ಸೆಪ್ಟ್ ವೈಲ್ ಐ ಮೀನ್ ಇಟ್ಸ್ ನಾಟ್ ಪಾಸಿಬಲ್ ಇಷ್ಟೆಲ್ಲ ಆದಮೇಲೆ ಜಸ್ಟ್ ಟು ಗೆಟ್ ಅಪ್ ಆ್ಯಂಡ್ ಗೆಟ್ ಬ್ಯಾಕ್ ಟು ಅ ನಾರ್ಮಲ್ ಲೈಫ್, ಬಟ್ ಐ ಹ್ಯಾವ್ ಟು ವರ್ಕ್ ಆನ್ ಮೈ ಸೆಲ್ಫ್. ಸೊ ಇವತ್ತು ಇಸ್ ದ ಡೇ ದಟ್ ಐ ಸ್ಟಾರ್ಟ್. ಬಿಕಾಸ್ ನೀವು ನನಗೆ ಇನ್ಸ್ಪಿರೇಷನ್ ಅಂತ ಹೇಳ್ತೀರಾ, ಐ ಆಮ್ ನಾಟ್ ಆನ್ ಇನ್ಸ್ಪಿರೇಷನ್, ಬಟ್ ಐ ಆಮ್ ಗ್ರೇಟ್ಫುಲ್ ದ್ಯಾಟ್ ಯು ಥಿಂಕ್ ಐ ಆಮ್ ಅನ್ ಇನ್ಸ್ಪಿರೇಷನ್. ಐ ಹ್ಯಾವ್ ಟು ಸ್ಟಾರ್ಟ್ ಆ್ಯಕ್ಟಿಂಗ್ ಲೈಕ್ ಒನ್, ರೈಟ್? ಐ ಹ್ಯಾವ್ ಟು ಸ್ಟಾರ್ಟ್. ನಾನು ಐ ಡೋಂಟ್ ವಾಂಟ್ ಟು ಗಿವ್ ಯು ನಿಮಗೆಲ್ಲ ಓಕೆ ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿ ನಾನೇ ಮಾಡದೇ ಇದ್ದರೆ ಇಟ್ಸ್ ಅ ಲೈ. ಸೊ ಆ್ಯಂಡ್ ದೆನ್ ಸೆಲ್ಫ್ ಪ್ರಿಯಾರಿಟೈಸಿಂಗ್ ಮೈ ಸೆಲ್ಫ್, ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಆ್ಯಂಡ್ ನನಗೆ ನನ್ನ ಸೆಲ್ಫ್ ಕೇರ್ ಶುರು ಆಗೋದು ಫ್ರಮ್ ಸ್ಟಾರ್ಟಿಂಗ್ ಟು ಕೀಪ್ ಮೈ ಸ್ಪೇಸ್ ಕ್ಲೀನ್, ಆರ್ಗನೈಸ್ ಎವ್ರಿಥಿಂಗ್, ಕೀಪ್ ಎವ್ರಿಥಿಂಗ್ ಫೈನ್. ಆಯಿತಾ? ನಾನು ಇಲ್ಲೇ ತುಂಬ ದಿನ ಇರಲ್ಲ. ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್. ಐ ನೋ ಲಾಟ್ ಆಫ್ ಪೀಪಲ್ ಸಿ ಅಪ್ಪ ಅಮ್ಮನ ಜೊತೆ ಇರಿ, ಚೆನ್ನಾಗಿರ್ತೀರ, ಆಯಿತು ಇದು ಅಂತ ಹೇಳಿಬಿಟ್ಟು. ದಿಸ್ ಇಸ್ ನಾಟ್ ದ ಏಜ್ ವೇರ್ ಐ ಕ್ಯಾನ್ ಡಿಪೆಂಡ್ ಆನ್ ಮೈ ಪೇರೆಂಟ್ಸ್. ಆ್ಯಂಡ್ ನನಗೆ ಇಲ್ಲಿಂದ ಬ್ಯಾಂಗ್ಳೂರಿಗೆ ಕೆಲಸ ಆಪ್ರೇಟ್ ಮಾಡೋದು ತುಂಬಾ ಕಷ್ಟ ಆಗ್ತದೆ. ಹೋಗ್ತಾ ಇದ್ದೀನಿ, ರಾತ್ರಿ 1 ಗಂಟೆ 2 ಗಂಟೆ ಕೆಲಸ ಮುಗಿಸ್ಕೊಂಡು ಬರ್ತಾಯಿದ್ದೀನಿ, ಮಲ್ಗೋಕ್ಕಾಗ್ತಾಯಿಲ್ಲ ನನಗೆ. ಬೆಳಗ್ಗೆ ಎದ್ದು ಇಫ್ ಐ ಹ್ಯಾವ್ ವರ್ಕ್ ಐ ಅಗೇನ್ ಹ್ಯಾವ್ ಟು ಟ್ರಾವೆಲ್ ಬ್ಯಾಕ್ ಟು ಬ್ಯಾಂಗ್ಳೂರ್, ಕಮ್ ಬ್ಯಾಕ್. ಇಟ್ಸ್ ನಾಟ್ ಪಾಸಿಬಲ್. ಆ್ಯಂಡ್ ಕೆಲವೊಂದು ಕೆಲಸಗಳನ್ನ ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕ್ಯಾಂಪೇನ್ಸ್ಗಳನ್ನ ನಾನು ಮಾಡಿಬಿಡ್ತೀನಿ, ಬಟ್ ಅಲ್ಲಿಗೆ ಹೋಗಿ ಬರೋವಂಥ ಕೆಲಸ ಎಷ್ಟೊಂದು ಮಿಸ್ ಔಟ್ ಆಗ್ತಾಯಿದೆ. ಆ್ಯಂಡ್ ದಿಸ್ ಇಸ್ ದ ಏಜ್ ಐ ಹ್ಯಾವ್ ಟು ವರ್ಕ್, ಐ ಹ್ಯಾವ್ ಟು ಬಿಲ್ಡ್ ಮೈ ಸೆಲ್ಫ್ ಅಪ್. ನನ್ನನ್ನು ನಾನು ವಾಪಸ್ ಕಟ್ಕೋಬೇಕಾಗುತ್ತೆ. ಐ ಕಾಂಟ್, ಐ ಹ್ಯಾವ್ ನೆವರ್ ಡಿಪೆಂಡೆಡ್ ಆನ್ ಮೈ ಪೇರೆಂಟ್ಸ್ ಆ್ಯಂಡ್ ಐ ವಿಲ್ ನೆವರ್ ಡಿಪೆಂಡ್ ಆನ್ ದೆಮ್. ಅಫ್ಕೋರ್ಸ್ ಎಮೋಷ್ನಲಿ, ಮಾರಲಿ I need that support. I will be more connected with my parents ಮುಂಚಿನಗಿಂತ ಜಾಸ್ತಿ. ಬಟ್ ಇಲ್ಲೇ ನಾನು ಇರೋಕ್ಕಾಗಲ್ಲ. ಸೊ ನಾನು ಇರೋವರೆಗೂ ಅಟ್ಲೀಸ್ಟ್ ನಾನು ಹೇಗೆಲ್ಲ ಆರ್ಗನೈಸ್ ಮಾಡ್ಕೊಬೇಕು ಹಾಗಾಗಿ ಆರ್ಗನೈಸ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ಏನೂ ಇಲ್ಲ, ಬಿಕಾಸ್ ನಾನು ಇಲ್ಲಿ ಅಂದರೆ ನನ್ನ ರೂಮಲ್ಲಿ ಸದ್ಯಕ್ಕೆ ಏನು ಅಂದರೆ ಏನೂ ಇಲ್ಲ. ಒಂದು ಚಿಕ್ಕ ವಾರ್ಡ್ರೋಬ್ ಇದೆ, ಬಿಕಾಸ್ ನಾನು ಇಲ್ಲಿ ಇರ್ತಾ ಇರಲಿಲ್ಲ ಅಲ್ಲ. ಸೊ ಅಂಥದ್ದೇನೂ ಮಾಡ್ಕೊಂಡಿರಲಿಲ್ಲ. ದೆರ್ ಇಸ್ ನೋ ಆರ್ಗನೈಸರ್ಸ್ ಏನು ಮಾಡೋಕ್ಕೆ. ಸೊ ಸ್ವಿಗ್ಗಿಯಲ್ಲಿ ಸಿಕ್ಕಿದ್ದ ಕೆಲವೊಂದು ಆರ್ಗನೈಸರ್ಸ್ನ ಆರ್ಡರ್ ಮಾಡಿದ್ದೀನಿ. ಸೊ ಬಿಫೋರ್ ವಿ ಸ್ಟಾರ್ಟ್ ಐ ಶೋ ಯು ಹೌ ಮೈ ರೂಮ್ ಇಸ್, ಆಯಿತಾ? ಸೊ ಇವತ್ತಿನ ಮೊದಲನೇ ಕೆಲಸ ಟು ಡಿಕ್ಲಟರ್ ಮೈ ರೂಮ್, ಟು ಕೀಪ್ ಎವ್ರಿಥಿಂಗ್ ಎಟ್ ಇಟ್ಸ್ ಪ್ಲೇಸ್. ದೇರ್ ಆರ್ ಗುಡ್ ಡೇಸ್ ಆ್ಯಂಡ್ ಬ್ಯಾಡ್ ಡೇಸ್, ಬಟ್ ವಿ ಆರ್ ನಾಟ್ ಗಿವಿಂಗ್ ಅಪ್. ಆಲ್ ಆಫ್ ಅಸ್, ನಾನು ತುಂಬ ಜನ ಮೆಸೇಜ್ ಮಾಡ್ತಾ ಇರ್ತೀರ, ಕೇಳ್ತಾ ಇರ್ತೀರ ಅದಾಗ್ತಿದೆ ಇದಾಗ್ತಿದೆ ಅಂತ ಹೇಳ್ಬಿಟ್ಟು. ಆಲ್ ಆಫ್ ಅಸ್ ವಿ ಆರ್ ನಾಟ್ ಗಿವಿಂಗ್ ಅಪ್. ವಿ ಆರ್ ನಾಟ್ ಸಿಟ್ಟಿಂಗ್ ಆ್ಯಂಡ್ ಸಲ್ಕಿಂಗ್ ಅಬೌಟ್ ಥಿಂಗ್ಸ್. ವಿ ಆರ್ ಗೋಯಿಂಗ್ ಟು ಗೆಟ್ ಅಪ್ ಆ್ಯಂಡ್ ವರ್ಕ್ ಆನ್ ಅವರ್ ಸೆಲ್ಫ್ಸ್. ನಮಗೋಸ್ಕರ ಪ್ರಪಂಚ ಸ್ಟಾಪ್ ಆಗಲ್ಲ, ಆಯಿತಾ? ಅದಾದ್ರ ಪಾಡಿಗೆ ಹೋಗ್ತಾನೆ ಇರುತ್ತೆ ಆ್ಯಂಡ್ ನಾವು ಅಲ್ಲೇ ಉಳ್ಕೊಂಡ್ಬಿಡ್ತೀವಿ. ಆ್ಯಂಡ್ ದಟ್ಸ್ ನಾಟ್ ಹೌ ಲೈಫ್ ಶುಡ್ ಬಿ. ಬದುಕಿದ್ದೀವಿ ಅಂದರೆ ಅದಕ್ಕೊಂದು ಪರ್ಪಸ್ ಇರಬೇಕಲ್ವಾ? ಪೇನಲ್ಲೂ ನಾವು ಮುಂದೆ ಹೋಗಬೇಕು. ವಿ ಕ್ಯಾನ್ ಕ್ಯಾರಿ ಇಟ್ ವಿತ್ ಗ್ರೇಸ್. ವಿ ಕ್ಯಾನ್ ಮೇಕ್ ಇಟ್ ಹ್ಯಾಪನ್. ಸೊ ಲೆಟ್ಸ್ ಡೂ ಇಟ್. ಇಟ್ಸ್ ಅ ಸೈನ್. ಯಾರ್ಯಾರು is not able to find strength to do anything, it's a sign. Find that strength inside you and let's do it together. Okay? We will do it together and we will get our life straight. ಯಾರು ನಮಗೋಸ್ಕರ ಬಂದು ಅದನ್ನು ಮಾಡಲ್ಲ, ನಾವೇ ನಮಗೋಸ್ಕರ ಅದು ಮಾಡಬೇಕು. ಸೊ ವಿಲ್ ಡೂ ಇಟ್. ಐ ಶೋ ಯು ಹೌ ಮೈ ರೂಮ್ ರೈಟ್ ನೌ ಇಸ್. ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ದೆನ್ ವಿಲ್ ಗೆಟ್ ಟು ವರ್ಕ್. ಓಕೆನಾ? ಅರೇಂಜ್ಡ್ ಎನಿಥಿಂಗ್. ಇದು ನನ್ನ ಅನುಷಾ ಅಂತ ಹೇಳ್ಬಿಟ್ಟು ಒಂದು ಫ್ರೆಂಡ್ ನನಗೋಸ್ಕರ ಗಿಫ್ಟ್ ಅಂತ ಅಂದ್ಕೊಟ್ಟಿದ್ದು. ಲುಕ್ ಎಟ್ ದಿಸ್ ಮೆಸ್. ಲುಕ್ ಆಲ್ ದಿಸ್ ಮೆಸ್. ನಾನು ಈ ಥರ ಅಲ್ವೇ ಅಲ್ಲ. ಐ ಆಮ್ ನಾಟ್ ಅ ಪರ್ಸನ್ ಲೈಕ್ ದಿಸ್, ಬಟ್ ದಿಸ್ ಹೌ ಮೈ ಲೈಫ್ ಇಸ್ ಬಿಕಮ್ ನೌ. ಆ್ಯಂಡ್ ಲುಕ್ ಎಟ್ ದಿಸ್ ಮೆಸ್. ಎವ್ರಿಥಿಂಗ್ ಇಸ್ ಎವ್ರಿವೇರ್. ಸೊ I'm going to start by organizing things. We are going to do it together. ಕಲ್ತ್ಕೊಂಡ್ಬಿಟ್ಟು ಹೆಂಗೆ ಮಾಡೋದು ಅಂತ ಅದಕ್ಕೆ ನಿನ್ನೆ ಮೇಲೆ ಡಿಪೆಂಡ್ ಆಗಿದ್ದು. ಡಿಪೆಂಡ್ ಅಷ್ಟು ದೊಡ್ಡ ಒಂದು ವರ್ಡ್. ಡ್ಯಾಡಿ, ಲೈಟ್, ಮೀಡಿಯಂ, ಸ್ಟ್ರಾಂಗ್.
ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಮೀಡಿಯಂ ಮಗನಿ ಎಲ್ಲ ಹಚ್ಕೊಟ್ಟು ಬಿಟ್ರೆ ದೊಗಳ ಆಗ್ತೈತೆ. ಫಸ್ಟ್ ನೀರು ನೆನ್ನೆ ತಾನೇ ಫುಲ್ಲು ತುಂಬಿಸಿಟ್ಟು ಫಸ್ಟ್ ಸ್ಟೆಪ್ ಲೈಟ್ ಕೆಂದಾವೆರಗು ಮಾತನಾಡಿಗೋಗಿ ಟ್ವೀಟ್ ಟ್ಯೂನು ಮುದ್ದಾಲು. I'm singing all wrong. Sorry, coffee machine sound. ಮಮ್ಮಿ ಕಲ್ತ್ಕೊಂಡ್ಬಿಟ್ಟೆ ಅಂತಲ್ಲ, ಫಸ್ಟ್ ನೀರು ತುಂಬಿಸ್ಬೇಕು, ಆಮೇಲೆ ಬೀನ್ಸ್ ಇದೆಯಾ ಅಂತ ನೋಡ್ಬೇಕು. ಆನೆನೂ ದಾಳಿ ಮಾಡ್ತಾ ಇದೆ, ಮನುಷ್ಯರ ಮೇಲೆ ದಾಳಿ ಮಾಡ್ತಾ ಇದಾರೆ. ಹಿಂಗೆ ಜೀವನ. ಸ್ಟ್ರಾಂಗ್, ಮೀಡಿಯಂ, ಲೈಟ್, ಸ್ಮಾಲ್, ಲಾರ್ಜ್, ಎಕ್ಸ್ಟ್ರಾ ಲಾರ್ಜ್. ಹಾ ಇಲ್ಲ, ನೀವೆಲ್ಲ ನಂಗೆ ಸಪೋರ್ಟೇ ಮಾಡಿಲ್ಲ ಯೂಟ್ಯೂಬ್ಗೆ. ಇದು ಮಾಡೋದು ನಿನ್ನ ವೀಟ್ ನಂಗಡ ಕೆಲಸ ಅಲ್ಲ. ಬ್ಲೌಸ್ ಇದನ್ನ ಅಡ್ರೆಸ್ ನಾನು ವಾಟ್ಸಪ್ ಮಾಡಿಲ್ಲ, ಬಜ್ಜರ್ ನೋಡಿ. ಹಿಂಗೆ ನಾನು ಏನು ಹೇಳ್ದೆ ಹೇಳಿ, ಈಗ ಗೊತ್ತಾಚಿ ಆಫ್ ಮಾಡಿದ್ರಿ ನೋಡಿ. ಹಿಂಗೆ ಬೈಯೋದು ನಮ್ಮಪ್ಪ ನನಗೆ ಗೊತ್ತಲ್ಲ. ಮೋಡ ಕವಿದ ವಾತಾವರಣ, ಅದಕ್ಕೆ ಸ್ವಲ್ಪ ಲೈಟ್ ಕಮ್ಮಿ ಇದೆ ಕಿಚನ್. ನಮ್ಮ ಮನೇಲಿ ಇವತ್ತು ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ ಮತ್ತು ಕೆಸ ಸಾರು. ನಾನು ಆ್ಯಕ್ಚುಲಿ ಕೆಸ ಸಾರು ರೆಸಿಪಿ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ ಆಯಿತಾ, ಬಟ್ ಅವಕಾಶ ಕೂಡ ಬರ್ತಿಲ್ಲ. ನಾನು ಎದ್ದಿದ್ದು 10 ಗಂಟೆಗೆ ಇವತ್ತು, ಅಷ್ಟು ನಮ್ಮ ಮಾಡಿಬಿಟ್ಟಿದ್ರು. ಬಾಟ್ಲಿ ಹೊಡಿತಾನುಂಟ ನಟ್ಟ ಬಾಟ್ಲಿ ಹೊಡಿತಾನೆ. ಬ್ರೇಕ್ಫಾಸ್ಟ್ ರೆಡಿ. ಲೇಟ್ ಮಾಡುತ್ತೆ, ಫುಲ್ ಮೋಡ ಕವಿದ ವಾತಾವರಣ ಇದೆ. ಏನು ಜಾಸ್ತಿ ಎಕ್ಸ್ಪೆನ್ಸಿವ್ ಅಲ್ಲ ತರಿಸಿಲ್ಲ ನಾನು, ಬಿಕಾಸ್ ಎನಿವೇ ಐ ಹ್ಯಾವ್ ಟು ಗೋ ಬ್ಯಾಕ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಸೆಟ್ ಮೈ ನ್ಯೂ ಹೋಮ್ ಅಪ್. ಇನ್ನೂ ಸಿಕ್ಕಿಲ್ಲ, ಬಟ್ ಸಿಕ್ಕಿದ ಮೇಲೆ. ಬಟ್ ಅಟ್ಲೀಸ್ಟ್ ಇಲ್ಲಿ ಇರೋವರೆಗೂ ಮಾಡೋಕ್ಕೆ ಎಕ್ಸ್ಪೆನ್ಸಿವ್ ಏನಿಲ್ಲ. ಸ್ವಿಗ್ಗಿಯಲ್ಲಿ ಏನು ಸಿಕ್ಕಿದೆಯೋ ಅದನ್ನಷ್ಟು ಆರ್ಡರ್ ಮಾಡಿ ಆರ್ಗನೈಸ್ ಮಾಡ್ತಾಯಿದ್ದೀನಿ ಅಂದ್ಕೊಂಡೆ. ಸೊ ಐವ್ ಗಾಟ್ ದಿಸ್ ಲಿಟಲ್ ಆರ್ಗನೈಸರ್ಸ್. ಇಲ್ಲಿ ಮೈಸೂರಲ್ಲಿ ನನಗೆ ಸ್ವಿಗ್ಗಿಯಲ್ಲಿ ಇಷ್ಟೇ ಆಪ್ಷನ್ ಸಿಕ್ಕಿರೋದು. ತುಂಬ ಸೌಂಡ್ ಬರ್ತಿದೆ ಅಲ್ಲ. ನಾನು ಯೂಶ್ವಲಿ ಪ್ಲಾಸ್ಟಿಕ್ಸ್ ಎಲ್ಲ ಯೂಸ್ ಮಾಡಲ್ಲ ಆಯಿತಾ, ಬಟ್ ಜೆನ್ಯೂನ್ಲಿ ಇವಾಗ ಆಪ್ಷನ್ ಇಲ್ಲ. ನನಗೆ ಇವತ್ತೇ ಮಾಡಬೇಕಾಗಿತ್ತು. ಅಮೆಝಾನಲ್ಲಿ ಹುಡುಕಿ 4-5 ದಿನ ವೆಯ್ಟ್ ಮಾಡಿ ಎಲ್ಲ ತರೋಷ್ಟು ಟೈಮ್ ಇರಲಿಲ್ಲ ನನಗೆ. ಸೊ ಐ ಥಾಟ್ ಇರೋದ್ರಲ್ಲಿ ಮ್ಯಾನೇಜ್ ಮಾಡೋಣ ಅಂತ. ಆ್ಯಂಡ್ ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ. ಇದು ನಾನು ಆ್ಯಕ್ಚುಲಿ ಅಮ್ಮಂಗೆ ತರಿಸಿದೆ. ಯು ಹ್ಯಾವ್ ಟು ಸಿ ಇಟ್. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪಿಕಲ್ ಸೆಟ್. ಐ ಶೋ ಯು ಹೌ ಇಟ್ ಇಸ್ ಆಯಿತಾ. ಒಂದು ನಿಮಿಷ. ಇದು ಆ್ಯಕ್ಚುಲಿ ಚೆನ್ನಾಗಿದೆ. ನಮ್ಮ ಮನೇಲಿ ತುಂಬ ಥರ ಪಿಕಲ್ ಹಾಕ್ತಾರೆ. ಸೊ ಐ ಥಾಟ್ ನಾನು ಅಮ್ಮಂಗೆ ಇದು ಕೊಡ್ತೀನಿ ಪಿಕಲ್ ಹಾಕಿಡೋಕ್ಕೆ ಅಂತ. ದಿಸ್ ಹೌ ಇಟ್ ಲುಕ್ಸ್. ಚೆಂದ ಇದೆ ಅಲ್ಲ. ನಾನು ಕೊಟ್ಬಿಟ್ಟು ಬರ್ತೀನಿ ಅಮ್ಮಂಗೆ. ಬಿಲೀವ್ ನಾನು ಈ ಥರ ಇರೋಕ್ಕೆ ಸಾಧ್ಯ ಅಂತ. ಬಿಕಾಸ್ ಐ ಆಮ್ ಸೋ ಪರ್ಟಿಕ್ಯುಲರ್ ಅಬೌಟ್ ಎವ್ರಿಥಿಂಗ್. ನಾನು ಇವತ್ತು ಬೆಳಗ್ಗೆ ಎದ್ದು ನನ್ನನ್ನು ನಾನು ನೋಡ್ಕೊಬೇಕಾದ್ರೆ, ನನ್ನ ರೂಮ್ನ ನಾನು ನೋಡ್ಕೊಬೇಕಾದ್ರೆ ನನಗೇ ಒಂಥರ ಜಿಗುಪ್ಸೆ ಬಂದುಬಿಡ್ತು. ಆ್ಯಂಡ್ ಐ ಫೆಲ್ಟ್ ಲೈಕ್ ಐ ಆಮ್ ಫೀಲಿಂಗ್ ಸೋ ಲೋ ಬಿಕಾಸ್ everything around me is so cluttered and so messed up, like my head. So to fix my head, I have to fix ನನ್ನ ಸರೌಂಡಿಂಗ್ನ ಫಸ್ಟ್ ನಾನು ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹೆಂಗೆ ಶುರು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ, ಬಟ್ ವಿ ಕ್ಯಾನ್ ಡೂ ಇಟ್ ಅಲ್ವಾ.
ತೋರಿಸ್ತೀನಿ 1 by 1 ನಿಮಗೆ ಅರೇಂಜ್ ಮಾಡೋದು. ಬಟ್ ಎಲ್ಲ ಫಸ್ಟು ತೆಗೆದಿಟ್ಟು ಬಿಡೋದನ್ನು ನೋಡಿ. ಹಿಂಗೇ ಒಂದು ಅರ್ಧ ಗಂಟೆಯಲ್ಲಿ ಹೆಂಗೆಲ್ಲ ಚಕ್ಕ ಅಂತ ಕ್ಲೀನ್ ಮಾಡ್ತೀನಿ ಅಂತ. ದೆನ್ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಅರೇಂಜ್ ಮಾಡಬೇಕಾದ್ರೆ ನಾನು ನಿಮಗೆ ತೋರಿಸ್ತೀನಿ ಆಯಿತಾ. ಎಲ್ಲನೂ ವ್ಲಾಗಲ್ಲಿ ನಾನು ಶೂಟ್ ಮಾಡ್ಕೊಂಡು ಹೋದರೆ ಪ್ರಾಬಬ್ಲಿ ಒಂದು 2 hours ವ್ಲಾಗ್ ಆಗಿಬಿಡುತ್ತೆ. ಬಟ್ ದ ಹೋಲ್ ಪರ್ಪಸ್ ವಾಸ್ ಟು ಸ್ಟಾರ್ಟ್ ಸಮ್ವೇರ್. ಸೊ ಐ ಥಿಂಕ್ ಹೀಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೆಲ್ಲ ನಾನು ಹೇರ್ಗೆ ಅಂತ ಯೂಸ್ ಮಾಡುವಂಥ ಪ್ರಾಡಕ್ಟ್ ಆಯಿತಾ. ಇದು ಬಂದು ದ ಲಿವ್-ಇನ್ ಅಂದರೆ ಲಿವ್-ಇನ್ ಟ್ರೀಟ್ಮೆಂಟ್ ದಟ್ ಐ ಬಿಲೀವ್ ಇನ್, ಅಂದರೆ ಐ ಸ್ವೇರ್ ಬೈ ಇಟ್. ಸೊ ಹೇರ್ ವಾಶ್ ಮಾಡಾದ್ಮೇಲೆ ಡ್ಯಾಂಪ್ ಹೇರ್ಗೆ ಇದು ಲಿವ್-ಇನ್ ಕಂಡೀಷ್ನರ್ ಹಾಕ್ತೀನಿ ನಾನು ಯಾವಾಗಲೂ. ಇದು ಸೇಕ್ರೆಡ್ ಗ್ರೋ ಅವರ ಪರ್ಫ್ಯೂಮ್, ಹೇರ್ ಪರ್ಫ್ಯೂಮ್. ಇದು ಬಂದು ರಾಣಿ ಬಾಗ್ ಅಂತ, ಇದು ಬಂದು ಮೂನ್ ಚೈಲ್ಡ್ ಅಂತ. ಆ್ಯಂಡ್ ಇದು ನಾನು ದೀಸ್ 2 ಆರ್ ದ ಹೇರ್ ಸಿರಮ್ ದಟ್ ಐ ಯೂಸ್ ಆಲ್ವೇಸ್. ಇದು ನೆಕ್ಸಸ್ಸಿಂದ, ಇದು ಲಡೋರಿಂದ. ಆ್ಯಂಡ್ ಇದು ಇವಾಗ ಸದ್ಯಕ್ಕೆ ನಾನೇನು ಕರ್ಲಿಂಗ್ ಕ್ರೀಮ್ ಎಲ್ಲ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಇದು ಜಸ್ಟ್ ಮೂವ್ಸ್, ಅಂದರೆ ವಾಲ್ಯೂಮ್ ಕೊಡೋಕ್ಕೆ ಮತ್ತು ವೆಯ್ಟ್ಲೆಸ್ ಫೀಲ್ ಆಗೋಕ್ಕೆ ಯೂಸ್ ಮಾಡುವಂಥ ಒಂದು ಮೂವ್ಸ್ ಇದು, ಫಿಕ್ಸ್ ಮೈ ಕರ್ಲ್ಸಿಂದ. ಸೊ ದೀಸ್ ಆರ್ ಮೈ ಹೇರ್ ಪ್ರಾಡಕ್ಟ್ಸ್. ಈಸ್ ಒನ್ ಆಫ್ ಮೈ ಫೇವ್ರೆಟ್ ಬುಕ್. ಇದನ್ನು ನಾನು ಐ ಥಿಂಕ್ ಎವ್ರಿ ಟೈಮ್ ದಟ್ ಐ ಫೀಲ್ ಲೋ ಆ್ಯಂಡ್ ಐ ನೀಡ್ ಸಮ್ ಮೋಟಿವೇಶನ್, ನಾನು ಈ ಬುಕ್ನ ಓದ್ತೀನಿ. ಇಟ್ ಹ್ಯಾಸ್ ಸೋ ಮೆನಿ ಲಿಟಲ್ ಥಿಂಗ್ಸ್ ಗೊತ್ತಾ, ದಟ್ ಕೈಂಡ್ ಆಫ್ ರಿಮೈಂಡ್ಸ್ ಯು ವೈ ಯು ಆರ್ ಇಂಪಾರ್ಟೆಂಟ್, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಸ್ಟೇ ಕೈಂಡ್ ಅಂತ. ದಿಸ್ ಇಸ್ ನಾಟ್ ಅ ಬುಕ್ ದಟ್ ನೀವು ಒಂದು ಸತಿ ಓದ್ಬಿಟ್ಟು ಇಟ್ಬಿಡುವಂಥ ಒಂದು ಬುಕ್ ಅಲ್ಲ. ದಿಸ್ ಇಸ್ ದ ಬುಕ್ ದಟ್ ಎವ್ರಿ ಟೈಮ್ ಯು ನೀಡ್ ಅ ರಿಮೈಂಡರ್ ಯು ಕ್ಯಾನ್ ರೀಚ್ ಔಟ್ ಟು ದಿಸ್ ಬುಕ್. ಇದ್ರದ್ದು ಸೆಕೆಂಡ್ ಒನ್ ಕೂಡ ಬಂದಿದೆ ಅಂತೆ, ಸೊ ಐ ಹ್ಯಾವ್ ಟು ಬೈ ಒನ್. ದ ಬುಕ್ ಇಸ್ ಕಾಲ್ಡ್ ದ ಬಾಯ್, ದ ಮೋಲ್, ದ ಫಾಕ್ಸ್ ಆ್ಯಂಡ್ ದ ಹಾರ್ಸ್ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿದೆ. ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಲಿಟಲ್ ಮೋಟಿವೇಶನ್, ದೆನ್ ಸಮ್ಟೈಮ್ಸ್ ಅಂದರೆ ನೀವು ಸಡನ್ನಾಗಿ ಯು ನೀಡ್ ಲಿಟಲ್ ರಿಮೈಂಡರ್, ಐ ಥಿಂಕ್ ನೀವು ಈ ಬುಕ್ನ ತೊಗೋಬೇಕು. ವಿ ವಿಲ್ ಸೆಟ್. ಇದ್ರೊಳಗೆ ಹೋಗುತ್ತಾ ಇಲ್ವಾ ಗೊತ್ತಿಲ್ಲ, ಲೆಟ್ಸ್ ಚೆಕ್. ಹೋಗುತ್ತೆ. ಮೇಕ್ ದಿಸ್ ವರ್ಕ್. ಏನು ಸಿಕ್ಕಿದೆಯೋ ಅದರಲ್ಲಿ ಆಲ್ ವಿಲ್ ಬಿ ಮೈ ಸ್ಕಿನ್ ಕೇರ್, ನನ್ನ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ಗಳು. ನೀನು ಕಾಣಿಸ್ತಾನೆ ಇಲ್ಲ. ಇದು ನನ್ನ ಸನ್ಸ್ಕ್ರೀನ್. ಇದು this is my medication blocks. ಎಂತಮ್ಮ? ಪೋಪಿ. ಓಕೆ. ಮೈ ಆಯಿಲ್ಸ್, ಹೇರ್ ಆಯಿಲ್. ನಾನು ಆ್ಯಕ್ಚುಲಿ ಮನೆಯಲ್ಲಿ ಕಾಯಿಸ್ತಾ ಇದ್ದೆ ಅಲ್ವಾ, ಇಲ್ಲಿ ಕಾಯಿಸಿಲ್ಲ. ಸೊ ನಂಗೆ ಅದೇ ಥರದ್ದು ಆಯಿಲ್ ಬೇಕಾಗಿತ್ತು, ವಿಚ್ ಹೆಲ್ಪ್ಸ್ ಮೈ ಹೇರ್ ವಿತ್ ಹೇರ್ ಫಾಲ್ ಆ್ಯಂಡ್ ಆಲ್. ಮೇಕಪ್ ಪ್ರಾಡಕ್ಟ್ಸ್ ಅಲ್ಲಿ ಆದರೆ ಬೇರೆ ಸೆಟ್ ಮಾಡೋಕ್ಕೆ ಬೇರೆ ಇಟ್ಕೋಬೋದು. ಇಲ್ಲಿ ಏನು ಸಿಗುತ್ತೋ ಅದರಲ್ಲಿ ಮ್ಯಾನೇಜ್ ಮಾಡ್ಕೋಬೇಕು. ಸೊ ವಿ ಆರ್ ಗೋಯಿಂಗ್ ಟು ಡೂ ದ್ಯಾಟ್. ನನ್ನ ಆಕ್ಸೆಸರಿ ಪೌಚ್ ಇಲ್ಲಿಡೋಣ. ನನ್ನ ಜ್ಯುವೆಲರಿ ಬಾಕ್ಸ್ ಕೂಡ ಬ್ಯಾಂಗ್ಳೂರಲ್ಲಿದೆ. ಸೊ ಸದ್ಯಕ್ಕೆ ನನಗೆ ಆ್ಯಕ್ಚುಲಿ ಪಲ್ಲವಿ ಇದರಲ್ಲ, ರಿಷಿ ಡಿಸೈನ್ಸ್ ಪಲ್ಲವಿ ಅವರು, ಇದನ್ನು ಬೂಡಿಯಾಗೂ ಕೂಡ ಹಾಕೋಬೋದು ಆ್ಯಂಡ್ ಇಯರಿಂಗ್ಸ್ ಥರ ಕೂಡ ಹಾಕೋಬೋದು. ನಾನು ಆ್ಯಕ್ಚುಲಿ ಮೊನ್ನೆ ಹಾಕ್ಕೊಂಡಿದ್ದೆ, ತುಂಬ ಪ್ರಿಟ್ಟಿಯಾಗಿದೆ. ಸಾರಿ. ಸೊ ಪಲ್ಲವಿ ಅವರು, ಇದು ಪೌಚ್ ಕೂಡ ಅವರೇನೆ ಕೊಟ್ಟಿದ್ದು. ಸೊ ಇದು ಬಂದು ಮಲಬಾರ್ ಅವ್ರದ್ದು ಬಾಕ್ಸ್ ಬರುತ್ತಲ್ಲ, ಅದಾಯ್ತಾ. ಸೊ ವಿ ಗೋಯಿಂಗ್ ಟು ಮೇಕ್ ದಿಸ್ ವರ್ಕ್. ಇಲ್ಲಿ ಹೆಂಗಿದ್ರು ನಾನು ಜಾಸ್ತಿ ಸಮಯ ಇರಲ್ಲ, ಅಂದರೆ ಹೋಗ್ತಾ ಬರ್ತಾ ಇರ್ತೀನಿ. ಐಮ್ ನಾಟ್ ಸೇಯಿಂಗ್ ಐಮ್ ನಾಟ್ ಗೋಣ ಬಿ ದೇರ್ ಎಟ್ ಆಲ್. ಬಟ್ ಇಲ್ಲಿ ಅಷ್ಟು ಇನ್ವೆಸ್ಟ್ ಮಾಡಿ ಐ ಡಿಡ್ಂಟ್ ವಾಂಟ್ ಟು ಇನ್ವೆಸ್ಟ್ ಸೊ ಮಚ್ ತೊಗೊಂಡೋದು. ಸೊ ಅದಕ್ಕೆ ಇರೋದ್ರಲ್ಲಿ ಜುಗಾಡ್ ಮಾಡೋಣ. ಹೆಂಗಿದ್ರು ನಿಂಗೆ ಹೋಗ್ಬೇಕಾದ್ರೆ ಐ ವಿಲ್ ಟೇಕ್ ಆಲ್ ಮೈ ಥಿಂಗ್ಸ್ ಬ್ಯಾಕ್. ಬಟ್ ಹಾಗಂತ ಇದೆಲ್ಲ ನನ್ನ ಜ್ಯುವೆಲರಿ ಪೌಚಸ್.
ಆಕ್ಸೆಸರೀಸ್. ಡನ್. ನಾನು ಈ ಥರ ಒಂದು ಬಾಕ್ಸಸ್ ಆರ್ಡ್ರ್ ಮಾಡಿದ್ದೀನಿ. ದೀಸ್ ಆರ್ ನಾಟ್ ಪ್ಲಾಸ್ಟಿಕ್, ದೀಸ್ ಆರ್ ಫೈಬರ್ಸ್. ಸೊ ಸ್ವಿಗ್ಗಿಲಿದೆ ಸಿಕ್ಕಿದ್ದು, ಅದನ್ನು ಇಲ್ಲಿ ಇಡ್ತೀನಿ. ಬಿಕಾಸ್ ನನ್ನ ಡೈಸನ್ ಸೆಟ್ನ ಇಡ್ತೀನಿ. ತುಂಬ ಜನ ಆ್ಯಕ್ಚುಲಿ ನನಗೆ ಡೈಸನ್ ಬಗ್ಗೆ ಕೇಳ್ತಾ ಇದ್ರು, ವರ್ಕ್ ಆಗುತ್ತಾ, ಹೇಗಿದೆ, ಇಸ್ ಇಟ್ ವರ್ತ್ ಇನ್ವೆಸ್ಟಿಂಗ್ ಅಂತ ಹೇಳಿಬಿಟ್ಟು. ಟ್ರಸ್ಟ್ ಮೀ, ಇಟ್ ಈಸ್ ವರ್ತ್ ಇನ್ವೆಸ್ಟಿಂಗ್ ಆನ್ ಡೈಸನ್. ನಿಜವಾಗ್ಲೂ ನಮ್ಮ ಕೆಲಸನ ಎಷ್ಟೊಂದು ಕಡಿಮೆ ಮಾಡಿಬಿಡುತ್ತೆ. ನಾನು ಇವಾಗ ತುಂಬ ಕಡಿಮೆ ಹೇರ್ ಸ್ಟೈಲಿಂಗ್ ಎಲ್ಲ ಅಂದರೆ ಹೀಟ್ ಸ್ಟೈಲಿಂಗ್ ಎಲ್ಲ ಮಾಡ್ತಾ ಇರೋದು. ಐ ನ್ಯಾಚುರಲಿ ಅಂದರೆ ನಂಗೆ ನ್ಯಾಚುರಲ್ ಆಗಿ ನನ್ನ ವೇವ್ಸ್ ಏನಿದೆಯಲ್ಲ ಅದನ್ನೇ ಬಿಟ್ಬಿಡ್ತೀನಿ ಅಂಟಿಲ್ ಆ್ಯಂಡ್ ಅನ್ಲೆಸ್ ದೆರ್ ಇಸ್ ಶೂಟ್. ಆ್ಯಂಡ್ ಶೂಟ್ ಅವರು, ಕ್ಯಾಂಪೇನ್ಸ್ ಅವರು ಸಮ್ಟೈಮ್ ದೇ ಆರ್ ವೆರಿ ಪರ್ಟಿಕ್ಯುಲರ್ ಸೇಯಿಂಗ್ ನಾವು ಹೇರ್ ಸ್ಟೈಲಿಂಗ್ ಮಾಡಬೇಕು, ಫ್ಲೈ ಅವೇಸ್ ಇರಬಾರ್ದು ಅಂತೆಲ್ಲ. ವೆನ್ ದ ಬ್ರ್ಯಾಂಡ್ಸ್ ಆರ್ ಲೈಕ್ ವೆರಿ ವೆರಿ ಪರ್ಟಿಕ್ಯುಲರ್, ಆ ಟೈಮಲ್ಲಿ ನಾನು ಸ್ಟೈಲಿಂಗ್ ಮಾಡ್ಕೊತೀನಿ. ಇಲ್ಲ ಯಾವುದಾದ್ರೂ ಈವೆಂಟ್ಗೆ ಹೋಗಬೇಕು ಅಂತ ಹೇಳಿದಾಗ ಮಾಡ್ಕೊತೀನಿ. ಬಟ್ ಅದರ್ವೈಸ್ ಯೂಶ್ವಲಿ ನಾನು ಹಾಗೇ ಶ್ಯಾಂಪು ಮಾಡಿ ಅದು ಸಿರಮ್ ಎಲ್ಲ ಹಾಕ್ಕೊಂಡು, ಇನ್ಫ್ಯಾಕ್ಟ್ ಕರ್ಲಿಂಗ್ ಕ್ರೀಮ್ ಕೂಡ ಹಾಕೋದು ಸ್ವಲ್ಪ ಕಡಿಮೆ ಮಾಡಿದ್ದೀನಿ. ಬಿಕಾಸ್ ನಾನು ಹೇಳಿದ ಜ್ಞಾಪಕ ಇದೆಯಲ್ಲೋ ನನಗೆ ಗೊತ್ತಿಲ್ಲ, ದಟ್ ನನ್ನ ಹೇರ್ ಫಾಲ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿದೆ ಅಂತ. ಸೊ ನಾನು ಕರ್ಲಿಂಗ್ ಕ್ರೀಮ್ ಹಾಕಿದಾಗ ಆ್ಯಕ್ಚುಲಿ ಹೇರ್ ಫಾಲ್ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಆಯಿತಾ, ಯೂಶ್ವಲಿ. ಸೊ ಅದಕ್ಕೆ ಸ್ಟಾಪ್ ಮಾಡಿದ್ದೀನಿ. ಹಾಗೆ ಬೇಕು ಅಂತ ಹೇಳಿದ್ರೆ ನಾನು ಒಂದು ಆಲ್ರೆಡಿ ವೇವಿ ಹೇರ್, ಸೊ ಶ್ಯಾಂಪು ಎಲ್ಲ ಮಾಡಾದ್ಮೇಲೆ ಲಿವಿನ್ ಸಿರಮ್ ಹಾಕ್ಬಿಟ್ಟು ಹಾಗೆ ಸ್ವಲ್ಪ ಸ್ಕ್ರಂಚ್ ಮಾಡ್ಕೊಂಡ್ಬಿಡ್ತೀನಿ. ಸೊ ಅದು ತುಂಬ ನ್ಯಾಚುರಲ್ ಆಗಿ ಹಾಗೆ ವೇವಿಯಾಗಿ ಕಾಣಿಸುತ್ತೆ. ಸೊ ಅದನ್ನು ನಂತರ ಈ ಥರ ಪೌಚ್ ಇದೆ ಡೈಸನ್ದು. ಸೊ ಬಾಕ್ಸ್ನ ಎಲ್ಲ ಕಡೆ ಕ್ಯಾರಿ ಮಾಡೋಕ್ಕಾಗಲ್ಲ, ಸೊ ಐ ಕೀಪ್ ಎವ್ರಿಥಿಂಗ್ ಇನ್ ದಿಸ್. ಇಟ್ಬಿಡ್ತೀನಿ. ಸೊ ಅದಕ್ಕೆ ಬೇಕಾಗಿರೋ ಎಲ್ಲ ಇದೆ. ಆಲ್ಮೋಸ್ಟ್ ಎಲ್ಲ ಇದರಲ್ಲೇ ಬಂದ್ಬಿಡುತ್ತೆ. ಇಟ್ ಫಿಟ್ಸ್ ಎವ್ರಿಥಿಂಗ್. ಇದು ಬಂದು ಟ್ರಾವೆಲ್ ಕ್ಯಾಪ್ಸೂಲ್ಸ್ ಬರುತ್ತಲ್ಲ ಅದರಲ್ಲೇ ಬರುತ್ತೆ. ಸೊ ಅದರಿಂದನೇ ನಾನು ಅದನ್ನು ಡೈಸನ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಸ್ಮಾಲ್ ಸ್ಮಾಲ್ ಬಾಕ್ಸಸ್, ಇದನ್ನೆಲ್ಲ ಪಿನ್ಸ್, ಹೇರ್ ಪಿನ್ಸ್ ಹಾಕೋಕ್ಕೆ ಇಡ್ಬೋದು. ನೋಡಿ, ಹೇರ್ ಪಿನ್ಸ್. ಇದು ಬಂದು ನನ್ನ ಗಿಂಬಲ್. So ಇದೆಲ್ಲ the little letters that I've received that I'm going to save all of this and frame it if needed. ತುಂಬ ಇದೆ ಈ ಥರ. ಸೊ ಎಲ್ಲ ಕಲೆಕ್ಟ್ ಮಾಡಿ ಇಷ್ಟು ನೋಟ್ಸ್ಗಳಿದೆ ಗೊತ್ತಾ. ಫೀಲ್ ಸೋ ಬ್ಲೆಸ್ಡ್. ಐ ಥಿಂಕ್ ದೇವರು ನನಗೆ ನಾನು ಕೇಳಿದ್ದಕ್ಕಿಂತ ಜಾಸ್ತಿನೇ ಕೊಟ್ಬಿಟ್ಟಿದ್ದಾನೆ ಪ್ರೀತಿನ. And I'm not complaining. I think ಈ ಒಂದು ಪ್ರೀತಿನೇ ನನ್ನ is helping me to move forward every day, to get up every day. ಇದೆಲ್ಲ ಅಮ್ಮದು ಹಳೆ ವಾಚಸ್. ಶಿ ಇಸ್ ನಾಟ್ ರೆಡಿ ಟು ಡೂ ಎನಿಥಿಂಗ್ ಅಬೌಟ್ ಇಟ್. ಅದನ್ನು ಯಾರಿಗೂ ಕೊಡೋದು ಇಲ್ಲ, ಅವರು ಹಾಕೊಳ್ಳಲ್ಲ. ಬಟ್ ಇಟ್ಕೊಂಡಿದ್ದಾರೆ. ಶಿ ವಾಂಟ್ ಕೀಪ್ ಇಟ್. ಸ್ಟೆಪ್ 1 ಇಸ್ ಡನ್ ಆಯಿತಾ. ಇಲ್ಲೆಲ್ಲ ಸೆಟ್ ಆಗಿದೆ ಆ್ಯಂಡ್ ಇಲ್ಲೂ ಎಲ್ಲ ಸೆಟ್ ಆಗಿದೆ. ದಿಸ್ ಈಸ್ ಡನ್. ಸೊ ಮುಂದಿನ ಕೆಲಸ ನನ್ನ ಬ್ಯಾಂಗಲ್ ಸ್ಟ್ಯಾಕ್ಸ್, ಸೀರೆ ಸ್ಟ್ಯಾಕ್ಸ್, ನನ್ನ ಬಟ್ಟೆ ಇಷ್ಟನ್ನು ಸಾರ್ಟ್ ಮಾಡ್ಕೋಬೇಕು. ನನ್ನ ಹತ್ರ ಬ್ಯಾಂಗಲ್ ಸ್ಟ್ಯಾಂಡ್ ಇಲ್ಲಿ ಇಲ್ಲ. ಆ್ಯಂಡ್ ಆಲ್ಸೋ ನಾನು ಹೊಸ ಬ್ಯಾಂಗಲ್ ಸ್ಟ್ಯಾಂಡ್ ಆರ್ಡ್ರ್ ಮಾಡಿದ್ದೀನಿ. ಬಟ್ ಅವ್ರಿಗೆ ಹೇಳಿದ್ದೀನಿ ಅವ್ರು ಕಸ್ಟಮೈಸ್ ಮಾಡಬೇಕದು. ಆ್ಯಂಡ್ ತುಂಬ ಟೈಮಿಂದ ಯೋಚನೆ ಮಾಡ್ತಾಯಿದ್ದೆ ನಾನು. ತುಂಬ ಮುಂಚೆನೇ ಬರಬೇಕಾಗಿತ್ತು. ಬಟ್ ಅಫ್ಕೋರ್ಸ್ ಸಿಚುವೇಶನ್ ಇಂದ ನನ್ನ ಪ್ಲ್ಯಾನ್ ಸ್ವಲ್ಪ ಚೇಂಜ್ ಆಯಿತು. ಆ ಮನೆಗೇ ತರಿಸ್ಕೋಬೇಕಾಗಿತ್ತು. ಬಟ್ ಎನಿವೇ ನಾನು ಅವ್ರಿಗೆ ಹೇಳಿದ್ದೀನಿ ಬ್ಯಾಂಗ್ಳೂರಲ್ಲಿ ನಂಗೆ ಹೊಸ ಮನೆ ಬರೋರ್ಗೂ ಅದನ್ನ ಡೆಲಿವರ್ ಮಾಡಬೇಡಿ ಅಂತ. ಐ ಆಮ್ ವೆರಿ ಎಕ್ಸೈಟೆಡ್ ಅಬೌಟ್ ಇಟ್. ಬಿಕಾಸ್ ತುಂಬ ಬಳೆ ಇದೆ. ಆ್ಯಂಡ್ ಆ ಬಾಕ್ಸಸ್ ಅಂದರೆ ಚಿಕ್ಕ ಚಿಕ್ಕ ಬಾಕ್ಸಸ್ ಅಲ್ಲಿ ಬರುತ್ತಲ್ಲ, ಅದನ್ನು ನಾನು ಸೆಟ್ ಮಾಡಿ ಬಾಕ್ಸಸ್ಗಳು ಜಾಸ್ತಿ ಆಗಿಬಿಟ್ಟಿದೆ. ಸೊ ಐ ಥಾಟ್ ಐ ವಿಲ್ ಗೆಟ್ ಇಟ್ ಕಸ್ಟಮೈಸ್ಡ್ ಅಂತ ಹೇಳಿಬಿಟ್ಟು ದೊಡ್ಡದಾಗಿ ಒಂದು ಐ ಆಮ್ ವೇಟಿಂಗ್ ಫಾರ್ ಇಟ್.
ಆ್ಯಂಡ್ ಐ ಆಮ್ ರಿಯಲಿ ಹೋಪಿಂಗ್ ನನಗೆ ತುಂಬ ಚಂದ ಮನೆ ಸಿಗಲಿ ಬ್ಯಾಂಗ್ಳೂರಲ್ಲಿ ಅಂತ ಹೇಳಿ, ವೇರ್ ನಾನು ಶೂಟೆಲ್ಲ ಚೆನ್ನಾಗಿ ಮಾಡ್ಬೋದು, ನನ್ನ ಕ್ಯಾಂಪೇನ್ ಶೂಟೆಲ್ಲ ಮಾಡ್ಬೋದು ಅಂತ. ಐ ಲವ್ ಮೈ ಓಲ್ಡ್ ಹೌಸ್. ಬಟ್ ಎನಿವೇ ವಿ ಆರ್ ನಾಟ್ ಗೋಯಿಂಗ್ ಟು ಗೆಟ್ ಇನ್ ಟು ದ್ಯಾಟ್. ಐ ಹೋಪ್ ದೇವರು ಹಿ ಹ್ಯಾಸ್ ಬೆಟರ್ ಪ್ಲ್ಯಾನ್ಸ್ ಫಾರ್ ಮೀ ಅಂತ. ಸೊ ಹಂಗೆ ಯೋಚನೆ ಮಾಡಿಕೊಂಡು ನಾನು ಪಾಸಿಟಿವಾಗಿ ಯೋಚನೆ ಮಾಡಬೇಕು, ಮತ್ತೆ ಅಲ್ಲಿಗೆ ಹೋಗುತ್ತೆ ಯೋಚನೆ. ಎನಿವೇ ಲೆಟ್ಸ್ ಗೆಟ್ ಇನ್ ಟು ಕ್ಲೀನಿಂಗ್. ಸೀರೆಗಳು ಫಸ್ಟು, ಓಕೆನಾ? ಸೊ ತುಂಬ ಸೀರೆಗಳು, ಇಲ್ಲಿರೋ ಸೀರೆಗಳೆಲ್ಲ ಇವಾಗ ಸದ್ಯಕ್ಕೆ ಏನು ಅಂತ ಹೇಳಿದ್ರೆ ನನಗೆ ಕೊಲಾಬ್ರೇಷನ್ಸ್ಗೆ ಅಂತ ಬಂದಿರೋ ಸೀರೆಗಳು ತುಂಬಾ ಪೆಂಡಿಂಗ್ ಇದೆ. ಐ ಆಮ್ ಸೋ ಸಾರಿ ಎಲ್ಲ ಸ್ಯಾರಿ ಬ್ರ್ಯಾಂಡ್ಸ್ಗಳಿಗೆ. ಸಿಚುವೇಷನಿಂದ ನಾನು ತುಂಬ ಸ್ವಲ್ಪ ಡಿಲೇ ಆಗಿ ಕೊಲಾಬ್ರೇಷನ್ಸ್ ಎಲ್ಲ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಬಟ್ ಒನ್ ಬೈ ಒನ್ ನಾನು ಎಲ್ಲ ಮಾಡಿ ಹಾಕ್ತಾಯಿದ್ದೀನಿ. ಸೊ ಅದನ್ನು ಸರಿ ಮಾಡ್ಕೊಂಬೇಡ. ಇನ್ ದೀಸ್ ಆರ್ ಮೈ ಕ್ಲೋತ್ಸ್ ದಟ್ ಐ ಜಸ್ಟ್ ಡಂಪ್ಡ್. ನನಗೆ ಇಷ್ಟ ಇಲ್ಲ ಹಿಂಗೆ ಹಾಕ್ಕೊಳ್ಳೋಕ್ಕೆ, ಬಟ್ ಐ ಡೆಡ್. ತುಂಬ ಜಾಸ್ತಿ ಬಟ್ಟೆ ನಾನು ತೊಗೊಂಬಂದಿಲ್ಲ ಇಲ್ಲಿಗೆ. ಒಂದೇ ಒಂದು ಸೂಟ್ ಕೇಸಿಂದ ಬ್ಯಾಂಗ್ಳೂರಲ್ಲಿ ಹಾಗೆ ಬರ್ತಾ ತೊಗೊಂಬಂದ್ಬಿಟ್ಟೆ. ಆ್ಯಂಡ್ ಇಲ್ಲಿ ಕ್ಯಾಂಪಿಯನ್ಸ್ಗೆ ಏನಾದರೂ ಬೇಕು ಅಂದರೆ ಹೋಗಿ ತೊಗೊತೀನಿ, ಸ್ಟಿಚ್ ಮಾಡಿಸ್ತೀನಿ, ಆ ಥರ ಏನಾದರೂ ಮಾಡ್ತೀನಿ. ಸೊ ದೇರ್ ಆರ್ ನಾಟ್ ಮೆನಿ ಕ್ಲೋತ್ಸ್, ಬಟ್ ಇರೋದನ್ನು ಕೂಡ ನಾನು ಸೆಟ್ ಮಾಡಿಲ್ಲ. ಸೊ ಲೆಟ್ಸ್ ಗೆಟ್ ಟು ಇಟ್. ಏನೇನು ಸೀರೆ ಮಾಡಿ ಮುಗಿಸೀನಿ ಅದನ್ನೆಲ್ಲ ಒಂದು ಕಡೆ ಇಟ್ಬಿಟ್ಟು ಯಾವ್ಯಾವ ಸೀರೆ ಇನ್ನೂ ನಾನು ಕೊಲ್ಯಾಬ್ ಮಾಡಬೇಕು ಅದನ್ನು ಒಂದು ಕಡೆ ಇಡ್ತೀನಿ. ಸೊ ಈ ಸೀರೆನ ನಾನು ರೀಸೆಂಟಾಗಿ ಮೊನ್ನೆ ಹುಟ್ಟಿದ್ದೆ. ಐ ಸ್ಟಿಲ್ ಹ್ಯಾವ್ ಟು ಪೋಸ್ಟ್ ಇಟ್. ಇದು ಐ ಥಿಂಕ್ ನೀವು ಸ್ಟೋರಿಯಲ್ಲಿ ನೋಡಿರ್ತೀರ, ನಾನು ಪೋಸ್ಟ್ ಮಾಡ್ತೀನಿ ಬೇಗ. ಸೊ ಅದನ್ನು ಈ ಕಡೆ ಇಡ್ತೀನಿ, ಆಯಿತಾ? ಆ್ಯಂಡ್ ಈ ಸೀರೆನ ನಾನು ಆ್ಯಕ್ಚುಲಿ ಇವಾಗ ಮಾಡಬೇಕು. ಇವತ್ತು ಮಾಡ್ತೀನಿ, ಟೈಮ್ ಆದರೆ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಮಾಡಬೇಕು. ಇದು ಬಂದು ನಲ್ಮೆಯಿಂದ ಸಚ್ ಅ ಬ್ಯೂಟಿಫುಲ್ ಕಲರ್ ಅಲ್ಲ. ಈ ಒಂದು ಸೀರೆನ ಕೂಡ ನಾನು ಬೇಗ ಮಾಡಿ ಕೊಡಬೇಕಾಗುತ್ತೆ. ಐ ಆಮ್ ಸಾರಿ ಎಲ್ಲ ಸ್ಯಾರಿ ಬ್ರ್ಯಾಂಡ್ಸ್ಗೆ. ನೋ ಐ ಡಿಲೇಡ್ ಇಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊಂದು ಪೇಷನ್ಸ್ ಆಗಿ ವೆಯ್ಟ್ ಮಾಡ್ತಾ ಇರೋದಕ್ಕೆ ಆ್ಯಂಡ್ ನಾಟ್ ಪುಟಿಂಗ್ ಪ್ರೆಷರ್ ಆನ್ ಮೀ. ಇದೊಂದು ಸೀರೆ ಏನು ಮಾಡಬೇಕು, ಎಲ್ಲ ಚೆಕ್ಸ್ ಇದೆ. ಇತ್ತೀಚೆಗೆ ಐ ಆಮ್ ಅಬ್ಸೆಸ್ಡ್ ವಿತ್ ಚೆಕ್ಸ್ ಸೀರೆಗಳು. ಹಾಂ, ಹೌದಾ? ಸೋ ಕ್ಯೂಟ್. ನಾನು ಆ್ಯಕ್ಚುಲಿ ಬಂದಾಗಿಂದ ಐ ಹ್ಯಾವ್ ನಾಟ್ ಬಿನ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್ ಆ್ಯಂಡ್ ಎನಿಥಿಂಗ್ ಆಯಿತಾ. ಸೊ ಐ ಥಾಟ್ ಲೆಟ್ ಮಿ ಜಸ್ಟ್ ಸ್ಟಾರ್ಟ್ ವಿತ್ ಕ್ಲೀನಿಂಗ್ ಮೈ ರೂಮ್ ಅಂತ ಹೇಳಿ. ಇವ್ರು ನಮ್ಮನ್ನ ನೋಡಿರಲ್ಲ, ಬಟ್ ನಾವ್ ಇವ್ರನ್ನ ನೋಡಿ ಶೀಸ್ ಬಿಕಮ್ ಲೈಕ್ ಅ ಫ್ಯಾಮಿಲಿ ಮೆಂಬರ್. ಐ ಟೆಕ್ಸ್ಟೆಡ್ ಹರ್ in Instagram. When you came to Mangalore, I was like, please come to my home, please come to my home. No reply. I searched your house like for 2 hours in Google Map. ಎಲ್ಲಿ ಇದು? ನೀವು ಹುಡ್ಕೊಂಡು ಬಂದ್ರಾ ಮನೆನಾ? I searched it like a week ago. ಏನು ಹೆಸರು? Pookie. ಹಾಯ್, ಹೆಲೋ, ಹಾಯ್, ಹಾಯ್. ಓ ನೋ, ಹ್ಯಾಪಿ ಬರ್ತ್ಡೇ. Happy birthday to you. Happy birthday to you. So cute. I know. ನೀವು ಇಲ್ಲೇ ಇರೋದಾ? No, I came from Bangalore. ನೀವು ಬ್ಯಾಂಗ್ಳೂರಿಂದ ಬಂದ್ರೆ ಇವಾಗ? ಅಯ್ಯೋ. Like from 2-3 days ಹೋಗ್ಲಾ ಬೇಡವಾ, ಏನು ಅನ್ಕೊಂತಾರೆ, ಹೇಳ್ದಿರೋ ಹೋಗ್ಬೋದಾ ಅಂತ ಯೋಚನೆ ಮಾಡಿ then today I was free. I was like, fine, let's go. ಅಯ್ಯೋ, ಬಾ ಪುಕಿ. I started by 11:30 and I reached. This is such a surprise. He will ಓಡಾಡ್ತಾನಾ? She's a girl. Oh, okay. So cute. Thank you so much. No problem. ನಾನು ಇವತ್ತು ಬೆಳಗ್ಗೆನೆ I actually started doing a vlog thinking I have to get back to my life. All my self-care and everything, and I think it's a good start. And ನೀವು ಹುಡ್ಕೊಂಡು ಬಂದ್ರಿ. Thank you so much. She likes dogs. Yeah, we do, but ನಮ್ಮ ಹತ್ರ 2 ಡಾಗ್ ಇತ್ತು, 2 ತೀರ್ಕೊಂಡ್ಬಿಡ್ತು. After that we are like, ಇಲ್ಲೇ ಮೈಸೂರಲ್ಲಿ 2 ಇತ್ತು, 2 ತೀರ್ಕೊಂಡ್ಬಿಡ್ತು. And then we are like, it gets to ಹೌದು, ತುಂಬಾ ಅಟ್ಯಾಚ್ ಆಗಿ ಮತ್ತೆ ಹೋಗ್ಬಿಟ್ರೆ then I came from her only. I was like, ಇವಳು ಇರ್ತಾಳಲ್ಲ, ಹೋಗ್ಬಿಡೋಣ. ವೆರಿ ಕ್ಯೂಟ್. ಟ್ರೈ ಮಾಡಿದೆ, ನಂಗೆ ಸಿಗ್ಲಿಲ್ಲ ನಿಮ್ಮ ಅಪಾರ್ಟ್ಮೆಂಟು. ಓಕೆ. ದೆನ್ ಐ ಥಾಟ್ ಸ್ಯಾಟರ್ಡೇ ಮಾರ್ಕೆಟಿಗೆ ಬರೋಣ ಅಂತ. ದೆನ್ ಐ ಕುಡಂಟ್. ಇಲ್ಲೇ ಬರ್ಬೇಕಿತ್ತು. ಫುಲ್ ಸ್ಪೈ ಥರ ಮಾಡ್ಕೊಂಡು ಬಂದಿದ್ದೀರಾ. ಇಟ್ಸ್ ರಿಯಲಿ ಸ್ವೀಟ್. ಐ ಥಿಂಕ್ ರೆಸ್ಟ್ ಮಾಡ್ತಿರ್ತಾರೆ ಅನ್ಕೊಂಡು. ಇವತ್ತು ನಾನು ಇನ್ನೂ ಊಟನೂ ಮಾಡಿಲ್ಲ. ಐ ಟೋಲ್ಡ್ ಮೈ ಮಾಮ್, ನನ್ನ ಮನೆ ರೂಮ್ ಕ್ಲೀನ್ ಮಾಡೋವರೆಗೂ ಇವತ್ತು ನನ್ನ ಕೆಳಗಡೆನೇ ಬರಲ್ಲ, ಮುಗಿಸ್ಬಿಟ್ಟೆ ಬರೋದು ಅಂತ. ಫ್ಯಾನ್ ಇರೋಣ. No, it's okay. I need some water.
ನೀರು ಕೊಡ್ತೀನಿ. ಓಪನೇ ಮಾಡ್ತೀವಿ, ನಾನೇ ಮಾಡ್ಕೊತೀನಿ ಅಂತ. Seeing this for the first time, like the blogger life. ಅಲ್ಲಿ ಕ್ರೀಮ್ ಅಂಡಿರು. ಟಿಶ್ಯೂ ತಗೋಟ. Set. Good. ಹ್ಯಾಪಿ ಬರ್ಡೇ. I'll make him lick. Yeah. Aww. Sweet, no? ಇಲ್ಲಿ ನೋಡಿಲ್ಲಿ. Okay, open it and see. Oh. You wear such things because in collaboration I've seen only this cotton. ನಾನು ಅಂಥದ್ದೇ ಉಡೋದು. Yeah. ಇಟ್ಸ್ ವೆರಿ ರೇರ್ ದಟ್ ಐ ವೇರ್ If ಫ್ಯಾನ್ಸಿ you don't like ಸ್ಯಾರೀಸ್. this, I'll give you the bill. I got it here only. ಹೌದಾ? So you can exchange. ಓಕೆ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಜಸ್ಟ್ ಹ್ಯಾಪಿನ್. ನಂಗೆ ಗೊತ್ತಿಲ್ಲ ಇಫ್ ಐ ಡಿಸರ್ವ್ ಸೋ ಮಚ್ ಲವ್. ಐ ಡಿಸರ್ವ್ ಆಲ್ ದ್ಯಾಟ್ ಈಸ್ ಹ್ಯಾಪನಿಂಗ್ ಟು ಮೀ ಅಂತ ಹೇಳ್ಬಿಟ್ಟು. ಬಟ್ ಐ ಆಮ್ ಸೋ ಗ್ರೇಟ್ಫುಲ್. ಐ ಥಿಂಕ್ ದೇವರು ಹಿ ಗೇವ್ ಮಿ ಮೋರ್ ದೆನ್ ಐ ಆಸ್ಕ್ಡ್ ಫಾರ್. ಇಷ್ಟು ಪ್ರೀತಿ, ಇಷ್ಟೊಂದು ರೆಸ್ಪೆಕ್ಟ್, ಇಷ್ಟೊಂದು ಕೈಂಡ್ನೆಸ್. I got so lucky to have you guys in my life. And I love you. I love you so much, ಗೊತ್ತಾ. ನೀವೆಲ್ಲ ಯಾವಾಗ ಪಾರ್ಟ್ ಆಫ್ ಮೈ ಲೈಫ್ ಆದ್ರಿ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಅ ವೆರಿ 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 ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಲೈಫ್. ಟ್ರಸ್ಟ್ ಮೀ ವೆನ್ ಐ ಸೇ ದಿಸ್. I don't think I would have survived without you guys. And I mean it when I say this. I promise, I mean it. ಯಾವಾಗಲೂ ಕಳೆದೋಗ್ಬಿಡ್ತಾ ಇದ್ದೆ ನಾನು. ಈ ಪ್ರೀತಿ ಇದೆಯಲ್ಲ, ದಿಸ್ ಗಿವ್ಸ್ ಮೀ ಹೋಪ್. ಬಿಕಾಸ್ ಐ ಫೀಲ್ ಲೈಕ್ ಐ ಆಮ್ ಇನ್ಕಂಪ್ಲೀಟ್ ವಿದೌಟ್ ಲವ್. ಪ್ರೀತಿ ಇಲ್ಲದೆ ನನ್ನ ಲೈಫಲ್ಲಿ ಪರ್ಪಸ್ ಇಲ್ಲ ಅಂತ ಅನಿಸುತ್ತೆ ನನಗೆ. ಆ್ಯಂಡ್ ಅದನ್ನು ನಾನು ಒಂದೇ ರೀತಿ ಪ್ರೀತಿಯಲ್ಲಿ ಹುಡುಕ್ತಾ ಇದ್ದೆ, ಒನ್ ಫಾರ್ಮ್ ಆಫ್ ಲವ್. ಬಟ್ love can come in so many ways, in different form, from so many people. It's ನನ್ನ ಲೈಫಲ್ಲಿ ಇವಾಗ ಏನು ನಡೀತಾ ಇದೆ, ಇಟ್ಸ್ ನಾಟ್ ಲೆಸ್ ದೆನ್ ಅ ಮ್ಯಾಜಿಕ್. ಹೌ ಕ್ಯಾನ್ ಐ ಗಿವ್ ಅಪ್? ಟೆಲ್ ಮೀ. ಹೌ ಕ್ಯಾನ್ ಐ ಗಿವ್ ಅಪ್? ಹೌ ಕ್ಯಾನ್ ಐ ನಾಟ್ ಫೈಟ್ ಫಾರ್ ಮೈ ಸೆಲ್ಫ್ ಎವ್ರಿ ಸಿಂಗಲ್ ಡೇ? ಹೌ ಕ್ಯಾನ್ ಐ ನಾಟ್ ಫೈಟ್ ಫಾರ್ ದಿಸ್? ಹೌ ಕ್ಯಾನ್ ಐ ಲೆಟ್ ಯು ಗೈಸ್ ಡೌನ್? I love you. And you guys are ತುಂಬ ಚಂದ. ನೀವೆಲ್ಲ, ಈ ಪ್ರಪಂಚ ತುಂಬ ಚೆನ್ನಾಗಿದೆ. ನನ್ನಿಂದ ಎಷ್ಟು ಕಿತ್ಕೊಂಡಿದೆಯೋ ಅದಕ್ಕಿಂತ ಜಾಸ್ತಿ ಕೊಟ್ಟಿದೆ. ಸೊ ಇದೊಂದು ಸೀರೆ ಇನ್ನೂ ಹುಟ್ಟಿಲ್ಲ. ಐ ಹ್ಯಾವ್ ಟು ಶೂಟ್ ಫಾರ್ ದಿಸ್ ಟು. ಇದು ಒಂದು ಸೀರೆ ಇನ್ನೂ ಆಗಿಲ್ಲ, ಇದರದ್ದು ಕೊಲ್ಯಾಬ್ರೇಷನ್. ಐ ಹ್ಯಾವ್ ಟು ಡೂ ದಿಸ್ ಟು. ಆ್ಯಂಡ್ ಇದೆಲ್ಲ ಆ್ಯಕ್ಚುಲಿ ಹಳೆ ಸೀರೆಗಳು. ರೀಪರ್ಪಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ಐ ಥಾಟ್ ಏನಾದರೂ ಸ್ಟಿಚ್ ಮಾಡಿಸೋಣ ಅಂತ ಹೇಳಿ ಸೀರೆಗಳನ್ನೆಲ್ಲ ಹಾಗಾಗಿ ಇಡೋಕ್ಕಿಂತ ಆಲ್ ದಿಸ್ ಸಾರೀಸ್ ತುಂಬ ಚೆನ್ನಾಗಿದೆ. ಇದೊಂದು ಸೀರೆ, ಹಳೆಯ ಸೀರೆ ಇದು. ಇದೆಲ್ಲ ಕೊಲ್ಯಾಬ್ರೇಷನ್ ಎಲ್ಲ ಶುರು ಮಾಡೋಕ್ಕಿಂತ ಮುಂಚೆ ತೊಗೊಂಡಿದ್ದು ಸೀರೆಗಳು. ಸೊ ಈ ಸೀರೆಗಳನ್ನೆಲ್ಲ ಐ ಥಾಟ್ ಐ ರೀಪರ್ಪಸ್ ಇಟ್. ಸೊ ಅದಕ್ಕೆ ಎಲ್ಲ ತೆಗೆದಿಟ್ಟಿದ್ದೀನಿ. ಅಮ್ಮನ ಸೀರೆ ಇದೆ, ನನ್ನ ಸೀರೆ ಇದೆ. ಸೊ ಯಾ. ಆ್ಯಂಡ್ ಸಮಯ 4 ಗಂಟೆ ಸಂಜೆ. ನಾನಿನ್ನೂ ಊಟ ಮಾಡಿಲ್ಲ. ಸೊ ಇವತ್ತು ತುಂಬ ಕೆಲಸಗಳು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು. ಒಂದು ಕ್ಯಾಂಪೇನ್ ಶೂಟ್ ಕೂಡ ಮಾಡಬೇಕಾಗಿತ್ತು, ಒಂದು ಸೀರೆ ಶೂಟ್ ಮಾಡಬೇಕಾಗಿತ್ತು ಅರ್ಜೆಂಟಾಗಿ. ಆಗಲಿಲ್ಲ. ಇದು ಒಂದು ಮಾಡಬೇಕು. ಮಳೆ ಬರೋಕ್ಕೆ ಶುರುವಾಗಿದೆ. ಐವ್ ಲಾಸ್ಟ್ ದ ಲೈಟ್, ನ್ಯಾಚುರಲ್ ಲೈಟ್.
ಐ ಡೋಂಟ್ ನೋ ಹೌ ಐ ಆಮ್ ಗೋಯಿಂಗ್ ಟು ಡೂ ಇಟ್. ಇದು ಆ್ಯಕ್ಚುಲಿ ಒಂದು ಸೀರೆ, ಇದು ಗಿಫ್ಟ್ ಬಂದಿದ್ದು ಆ್ಯಕ್ಚುಲಿ. ಸೊ ಇದು ಒಂದಿದೆ, ಎಲ್ಲ ಬ್ಲೌಸಸ್ ಹ್ಯಾವ್ ಟು ಕೀಪ್ ಇಟ್ ಸಮ್ವೇರ್ ಎಲ್ಸ್. ಸೊ ಎನಿವೇ ನಾನು ಊಟ ಮಾಡ್ಕೊಂಡು ಬಂದುಬಿಡ್ತೀನಿ, ದೆನ್ ವಿ ವಿಲ್ ಗೆಟ್ ಬ್ಯಾಕ್ ಟು ದಿಸ್. ಇನ್ನೂ ನಾನು ಸ್ನಾನ ಮಾಡಿಲ್ಲ, ಸಂಜೆ 4 ಗಂಟೆ ಆಯಿತು. ನಾನು ಏನು ಅಂದ್ಕೊಂಡೆ ಗೊತ್ತಾ, ಎಲ್ಲ ಕ್ಲೀನ್ ಮಾಡಿ ಸ್ವಲ್ಪ ಸೆಲ್ಫ್ ಕೇರ್ ಮಾಡಿ ಸ್ವಲ್ಪ ಮಾಸ್ಕ್ ಎಲ್ಲ ಹಾಕ್ಕೊಂಡು, ತುಂಬ ಕೆಟ್ಟದಾಗಿದೆ ನನ್ನ ಕೈ ಕಾಲು ಮುಖ ಎಲ್ಲ. ಸೊ ಸ್ವಲ್ಪ ಸೆಲ್ಫ್ ಕೇರ್ ಮಾಡಿಕೊಂಡು ಮಾಸ್ಕ್ ಎಲ್ಲ ಹಾಕ್ಕೊಂಡು ಇವತ್ತು ಸ್ವಲ್ಪ ನನ್ನನ್ನು ನಾನು ಸ್ವಲ್ಪ ಪ್ರೀತಿಸ್ತೀನಿ ಅಂತ ಅಂದ್ಕೊಂಡೆ. ಸೊ ಅದಕ್ಕೆ ಇದೆಲ್ಲ ಕ್ಲೀನ್ ಮಾಡಾದ್ಮೇಲೆ ಮಾಡೋಣ ಅಂದ್ಕೊಂಡೆ. ಬಟ್ ಇದು ಡ್ರೆಸ್ ಬೇರೆ ಕಡೆ ಇಡಬೇಕು, ಸಮಯ ಸಾಕಾಗ್ತಿಲ್ಲ. ಬಟ್ ಇಟ್ ವಾಸ್ ವರ್ತ್ ಇಟ್. ಇದು ಆ್ಯಕ್ಚುಲಿ ಇಟ್ಕೊಂಡಿರೋದು ಏನಕ್ಕೆ ಅಂದರೆ ಸೀರೆಗಳ ಬ್ರ್ಯಾಂಡ್ ಮರ್ತೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು. ಸೊ ಇದನ್ನು ಆ ಸೀರೆಗಳ ಜೊತೆ ಇಟ್ಬಿಡ್ತೀನಿ, ಸೊ ದ್ಯಾಟ್ ನಾನು ಕೊಲ್ಯಾಬ್ ಮಾಡಬೇಕಾದ್ರೆ ನಂಗೆ ಗೊತ್ತಾಗುತ್ತೆ. ನಾನೇನೋ ಬ್ಲಾಬರ್ ಮಾಡ್ತಾಯಿದ್ದೀನಿ ಬಿಕಾಸ್ ಐ ಆಮ್ ಗೆಟಿಂಗ್ ಸೋ ಎಮೋಷ್ನಲ್ ವಿಚ್ ಐ ಡೋಂಟ್ ವಾಂಟ್ ಟು. ಇದೊಂದು ಸೀರೆ ಇದೆ. ಆ್ಯಂಡ್ ಮಿಕ್ಕಿದ್ದನ್ನೆಲ್ಲ ಆಮೇಲೆ ಬಂದು ನಾನು ಕ್ಲೀನ್ ಮಾಡ್ತೀನಿ. ಇವಾಗ ಊಟ ಮಾಡೋಕ್ಕೆ ಹೋಗ್ತಾಯಿದ್ದೀನಿ, ಹಿಂಗೇನೆ ಇಟ್ಬಿಡ್ತೀನಿ. ಐ ವಿಲ್ ಕಮ್ ಬ್ಯಾಕ್ ಆ್ಯಂಡ್ ಕ್ಲೀನ್ ಎವ್ರಿಥಿಂಗ್. ಆ್ಯಂಡ್ ತುಂಬ ಜೋರಾಗಿ ಮಳೆ ಬರೋಕ್ಕೆ ಶುರು ಆಯಿತು. ಸೊ ಇದು ಇವತ್ತಿನ ಊಟ. ಕೆಸ ಸಾರು, ಸೊಪ್ಪಿನ ಪಲ್ಯ, ನಾನ್ ವೆಜ್ ಆ್ಯಂಡ್ ರೈಸ್. ಇಲ್ಲಿ ಬಪ್ಲೆ ವಾಯ್ಸ್. ಸೊ ಊಟ ಮುಗಿಸಿ ಮುಂದಿನ ಕಾರ್ಯಕ್ರಮ. ನಾನಿನ್ನೂ ಸ್ನಾನ ಮಾಡಿಲ್ಲ. ಸೊ ಐ ಥಾಟ್ ಸ್ವಲ್ಪ ಕೆಲಸನ ನಿಲ್ಲಿಸಿ ಸ್ವಲ್ಪ ಸೆಲ್ಫ್ ಕೇರ್ ಮಾಡಿ ಸ್ನಾನ ಮಾಡ್ಕೊಂಡ್ಬಿಡೋಣ, ಆಮೇಲೆ ಮಿಕ್ಕಿದ ಕೆಲಸ ಮಾಡೋಣ ಅಂತ ಹೇಳಿಬಿಟ್ಟು. ಇಲ್ಲ, ನಾನು ಆ್ಯಕ್ಚುಲಿ ಎಲ್ಲ ಕಾಲಿಗೆ ಕೈಗೆ ಮಾಸ್ಕ್ ಹಾಕ್ಕೊಂಡು ಕೂಡ ಇದೆಲ್ಲ ಜೋಡಿಸ್ಬೋದು ಅನಿಸುತ್ತೆ. ಬಿಕಾಸ್ ನಾವೊಂದು ಶೂಟ್ ಅರ್ಜೆಂಟಾಗಿ ಇವತ್ತು ಕ್ಯಾಂಪೇನ್ಗೆ ಶೂಟ್ ಮಾಡಬೇಕು. ಆ್ಯಂಡ್ 4:15 ಆಗಿದೆ ಆಲ್ರೆಡಿ. ನಾನೇನು ಅಂದ್ಕೊಂಡೆ, ಬಟ್ ಡೇ ಇನ್ನೊಂದು ಯಾವುದೋ ಥರ ಆಗಿಬಿಟ್ಟಿದೆ. ಎನಿವೇ, we will still finish our commitment. ಆಯಿತಾ? ಕೆಲಸದ್ದು ಇದನ್ನು ಆಲ್ರೆಡಿ ನಾನು ಸ್ವಲ್ಪ ರೆಡಿ ಮಾಡಿಟ್ಟಿದ್ದೆ. ರೆಸ್ಟ್ ಆಫ್ ದ ವರ್ಕ್. ಸೊ ಇದನ್ನೆಲ್ಲ ಮಡ್ಚಿಬಿಟ್ಟು ಇಟ್ಬಿಡ್ತೀನಿ. ಅದಾದಮೇಲೆ ನೆಕ್ಸ್ಟ್ ಕೆಲಸ ಮಾಡೋಣ, ಓಕೆನಾ? ನನ್ನ ಕೈಗಳು ಕಾಲುಗಳು ತುಂಬ ಕೆಟ್ಟದಾಗಿದೆ. ಇದು ಮೊನ್ನೆ ಸುಟ್ಕೊಂಡ್ಬಿಟ್ಟೆ ಬೇರೆ ನೋಡಿ, ಫುಲ್ ಸುತ್ತ ತುಪ್ಪ ಹಾರ್ಕೊಂಡ್ಬಿಡ್ತೆ, ಆ್ಯಕ್ಚುಲಿ ಬಿಸಿ ತುಪ್ಪ. ಆ್ಯಂಡ್ ದೆನ್ ತುಂಬ ಡ್ರೈ ಇದೆ, ಡಿಹೈಡ್ರೇಟೆಡ್ ಆಗಿದೆ. ಸೊ ಇವತ್ತು ಐ ಥಾಟ್ ಸ್ವಲ್ಪ ಉಪ್ಟನೆಲ್ಲ ಹಾಕಿ ಫೇಸ್ ಮಾಸ್ಕ್ ಎಲ್ಲ ಹಾಕಿ ಸ್ನಾನ ಮಾಡ್ತೀನಿ ಅಂತ ಹೇಳಿಬಿಟ್ಟು. ತುಂಬ ಟೈಮ್ ಆಗಿಬಿಟ್ಟಿದೆ, ತುಂಬ ಲೇಟಾಗಿ ಸ್ನಾನ ಮಾಡ್ತಾಯಿದ್ದೀನಿ. ಇವತ್ತು ತಲೆ ಸ್ನಾನ ಮಾಡಲ್ಲ, ಬಿಕಾಸ್ ನಿನ್ನೆ ತಲೆ ಸ್ನಾನ ಮಾಡಿದ್ದೆ. ಬಟ್ ನಾನು ಇವತ್ತು ಆ್ಯಕ್ಚುಲಿ ನನ್ನ ಹೇರ್ ಲಾಸ್ ಆಗ್ತಿದೆ ಅಂತ ಹೇಳಿದ್ನಲ್ಲ, ಅದಕ್ಕೆ ಒಂದು ಕ್ಯಾಲ್ಶಿಯಂ ಬಾಲ್ಸ್ ಮಾಡಬೇಕು ಅಂತ, ಕ್ಯಾಲ್ಶಿಯಂ ಮೆಗ್ನೀಷಿಯಮ್ ಮಿಕ್ಸ್ ಆಫ್ ಎವ್ರಿಥಿಂಗ್ ಒಂದು ಹೇರ್ಗೆ ಸ್ನ್ಯಾಕ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಟ್ ಅಫ್ಕೋರ್ಸ್ ಇವತ್ತು ನನ್ನ ಡೇ ನಾನು ಪ್ಲ್ಯಾನ್ ಮಾಡ್ಕೊಂಡಿರೋಂಗೆ ಆಗಿಲ್ಲ. ಇಟ್ ವೆಂಟ್ ಮಚ್ ಬೆಟರ್ ದೆನ್ ದ್ಯಾಟ್. ಸೊ ನಾಳೆ ಅದನ್ನು ಮಾಡ್ತೀನಿ, ಅದರ ರೆಸಿಪಿ ಸಪ್ರೇಟಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವಾಗ ಸ್ವಲ್ಪ ಸೆಲ್ಫ್ ಕೇರ್ ಸಮಯ. ನಾನು ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದುಬಿಡ್ತೀನಿ. ಸೊ ಫಸ್ಟ್ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ಅರಿಶಿನ, ನಮ್ಮ ಅಮ್ಮನೇ ಮನೇಲಿ ಮಾಡಿರೋದು. ಸೊ ಇದಕ್ಕೆ ಸ್ವಲ್ಪ ಹಾಲು ಮಿಕ್ಸ್ ಮಾಡ್ಕೊತೀನಿ. ಸೊ ಅರಿಶಿನ ಮತ್ತು ಹಾಲು ಫೇಸ್ಗೆ ತುಂಬ 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 ಒಳ್ಳೆಯದು. ಅರಿಶಿನ ನಮಗೆಲ್ಲ ಗೊತ್ತು, ಇಟ್ ಹ್ಯಾಸ್ ಇನ್ಫ್ಲಮೇಟ್ರಿ ಪ್ರಾಪರ್ಟೀಸ್, ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಅಂತ ಹೇಳಿಬಿಟ್ಟು. ಸೊ ಇತ್ತೀಚೆಗೆ ಐ ಟೋಲ್ಡ್ ಯು ಅಲ್ಲ, ನನ್ನ ಸ್ಕಿನ್
ಬ್ರೇಕ್ಔಟ್ ಆಗೋಕ್ಕೆ ಶುರು ಮಾಡಿದ್ದಾರೆ. ಸಾರಿ, ಸ್ಕೂಲ್ ಬಿಡೋ ಟೈಮ್ ಆಯ್ತಲ್ಲ, ಸೊ ಬ್ರೇಕ್ಔಟ್ ಆಗೋಕ್ಕೆ ಶುರು ಆಗ್ತಿದೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಆ್ಯಸಿಡ್ ಇರುತ್ತೆ. ಸೊ ಇದೇನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ನಲ್ಲಿರೋ ಅಂದರೆ ನಮ್ಮ ಫೇಸಲ್ಲಿರೋ ಡೆಡ್ ಸ್ಕಿನ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಸ್ಕಿನ್ ಡ್ರೈ ಆಗಿದ್ದರೆ ಇಟ್ ಹೆಲ್ಪ್ಸ್ ಇನ್ ಹೈಡ್ರೇಷನ್. ಆ್ಯಂಡ್ ಟರ್ಮರಿಕ್ ವಿ ಆಲ್ ನೋ ಸ್ಕಿನ್ಗೆ ಎಷ್ಟು ಒಳ್ಳೆಯದು ಅಂತ ಹೇಳ್ಬಿಟ್ಟು. ಸೊ ಸ್ವಲ್ಪ ಮಿಲ್ಕ್ ಮತ್ತು ಸ್ವಲ್ಪ ಅರಿಶಿನ ಮತ್ತು ಹಾಲು ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇದನ್ನು ನಾನು ಫೇಸ್ ವಾಶ್ ಮಾಡ್ಕೊಂಬರ್ಬೇಕು. ನೀಟಾಗಿ ಫೇಸ್ ವಾಶ್ ಮಾಡ್ಕೊಂಬಿಡಿದು ಹಾಕೋದು ಮುಂಚೆ ಇದನ್ನ ಜಸ್ಟ್ ಒಂದು ಲೇಯರ್. ಸುಮ್ಮನಿರಿ ಅಣ್ಣ, ಎಷ್ಟು ಎಕ್ಸಲೇಟರ್ ಕೊಡ್ತೀರಾ? ಸ್ಟಾಪ್ ಆಯಿತು, ಕೇಳಿಸ್ಕೊಂಬಿಟ್ರೆ ನಾನು ಹೇಳೋದು. ಇದನ್ನು ಫೇಸ್ಗೆ ಚೆನ್ನಾಗಿ ರಬ್ ಮಾಡಿ, ಆಯಿತಾ? ಆ್ಯಂಡ್ ನೀವು ತುಂಬ ಹೊತ್ತು ಬಿಡಬೇಕು ಅಂತಿಲ್ಲ. ವಿಲ್ ಲೀವ್ ಇಟ್ ಫಾರ್ 10 minutes. ಇದಿಸ್ ಗೊತ್ತಿತ್ತು ನನಗೆ, ಆಲ್ರೆಡಿ ಮೆಸ್ಅಪ್ ಮಾಡ್ತಾ ಇದ್ದೀನಿ. ನಮ್ಮಮ್ಮ ಬಂದ್ಬಿಟ್ಟು ಬೈತಾರೆ, ಅರ್ಶಿನ ಮಾಡಿದೆ ಅಂತ ಇವಾಗ. ಇದು ಬಾಡಿಗೆ. ಸೊ ನಾನು ಯೂಸ್ ಮಾಡ್ತಿರೋ ಉಪ್ಟನ್ ಬಂದು ಅನಾಹತ ಆರ್ಗ್ಯಾನಿಕ್ ಅವರಿಂದ. ಇದರಲ್ಲಿ ವೆಟ್ಟಿವೇರ್ ಇದೆ. ವೆಟ್ಟಿವೇರ್ ಬೇರ್ ಗೊತ್ತಲ್ಲ ಎಲ್ಲರಿಗೂ, ಕನ್ನಡದಲ್ಲಿ ಏನಂತಾರೆ ನಂಗೆ ಗೊತ್ತಿತ್ತು, ಮರ್ತೋಗ್ಬಿಟ್ಟಿದೆ. ವೆಟಿವೇರ್ ಬೇರ್ ತುಂಬ ಒಳ್ಳೆಯದು ಆ್ಯಕ್ಚುಲಿ. ಇದನ್ನು ಹೇರ್ ಆಯಿಲ್ ಮಾಡೋಕ್ಕೂ ಯೂಸ್ ಮಾಡ್ತಾರೆ, ತುಂಬ ತಂಪು. ನಾನು ಇನ್ಫ್ಯಾಕ್ಟ್ ಇದನ್ನು ಮಡಿಕೆಗೆ ಹಾಕಿ ವೆಟ್ಟಿವೇರ್ ಬೇರ್ ಹಾಕಿಬಿಟ್ಟು ಮರ್ತೋಯ್ತು, ಮತ್ತೆ ಜ್ಞಾಪಕ ಬಂತು, ಮರ್ತೋಯ್ತು. ಬೇರ್ ಹಾಕಿಬಿಟ್ಟು ಅದಾದಮೇಲೆ ಅದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಅದರ ನೀರು ಕುಡಿತೀನಿ, ತುಂಬ ತಂಪು ಅಂತ ಹೇಳಿಬಿಟ್ಟು. ಆ್ಯಂಡ್ ಇದರಲ್ಲಿ ಸ್ಯಾಂಡಲ್ವುಡ್ ಇದೆ ಮತ್ತು ಅರಿಶಿನ ಇದೆ. ಸೊ ಇದು ನನ್ನ ಕೈಗೆ ಮತ್ತು ಕಾಲಿಗೆ. ಆ್ಯಂಡ್ ಇಫ್ ಯು ವಾಂಟ್ ಟು ಪುಟ್ ಇಟ್ ಟು ಯುವರ್ ಎಂಟೈರ್ ಬಾಡಿ, ಯು ಕ್ಯಾನ್ ಪುಟ್ ಇಟ್ ಟು ಯುವರ್ ಎಂಟೈರ್ ಬಾಡಿ. ಸೊ ಈ ಒಂದು ಪೌಡರ್ನ ನೀವು ವಾಟರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ರೋಸ್ ವಾಟರಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು, ಹಾಲಲ್ಲಾದರೂ ಮಿಕ್ಸ್ ಮಾಡ್ಕೋಬೋದು. ಬಟ್ ಹಾಲಲ್ಲಿ ಮಿಕ್ಸ್ ಮಾಡಿದ್ರೆ ತುಂಬ ಒಳ್ಳೆಯದು. ಇಟ್ ಗಿವ್ಸ್ ಅ ವೆರಿ ಲಕ್ಸುರಿ ಫೀಲ್. ಆ್ಯಂಡ್ ಡ್ರೈ ಸ್ಕಿನ್ ಆಗಿದ್ದರೆ, ಅಥವಾ ಇಫ್ ಯು ಫೀಲ್ ಯುವರ್ ಸ್ಕಿನ್ ಇಸ್ ವೆರಿ ಡಿಹೈಡ್ರೇಟೆಡ್ ಆ್ಯಂಡ್ ಸ್ವಲ್ಪ ಸ್ಪಾ ಥರ ಏನಾದರೂ, ಇಫ್ ಯು ನೀಡ್ ದಟ್ ಕೈಂಡ್ ಆಫ್ ಅ ಟ್ರೀಟ್ಮೆಂಟ್, ದೆನ್ ನೀವು ಇದಕ್ಕೆ ಹಾಲು ಮಿಕ್ಸ್ ಮಾಡ್ಕೋಬೋದು. ಸೊ ಹಾಲು ಮಿಕ್ಸ್ ಮಾಡಿಕೊಂಡು ಒಂದು ಪೇಸ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇದನ್ನ ಮಾಡ್ಕೊಳ್ಳಿ. ಆ್ಯಂಡ್ ದೆನ್ ವಿ ಅಪ್ಲೈ ಇಡೀ ಕೈಗೆ ಮತ್ತು ಕಾಲಿಗೆ. ಸೊ ನೀಟಾಗಿ ಇದನ್ನು ಹಾಕಿ ವಿ ವಿಲ್ ಲೀವ್ ಇಟ್ ಫಾರ್ ಒಂದು 15-20 minutes ಬಿಡೋಣ. ನೀವೆಲ್ಲ ಮಾಡಬೇಕಾದ್ರೆಲ್ಲ ಕ್ರಿಯೇಟ್ ಅ ನೈಸ್ ಎನ್ವೈರ್ನ್ಮೆಂಟ್ ಫಾರ್ ಯುವರ್ ಸೆಲ್ಫ್. ಗಡಿಬಿಡಿಯಲ್ಲಿ ಮಾಡಬೇಡಿ, ಆರಾಮಾಗಿ ಮಾಡಿ. ಅಫ್ಕೋರ್ಸ್ ನಂಗೆ ಟೈಮ್ ಇವತ್ತು ಕನ್ಸ್ಟ್ರೇನ್ ಆಯಿತು, ಇಲ್ಲಾಂದರೆ ಆರಾಮಾಗಿ ಕೂತ್ಕೊಂಡು ಇವಾಗ ನಾನು ಮಾಸ್ಕೆಲ್ಲ ಹಾಕ್ಕೊಂಡು ಕೂತ್ಕೊಂಡು ಏನಾದರೂ ಓದ್ತೀನಿ, ಆರ್ ಐಲ್ ಮೆಡಿಟೇಟ್, ಐಲ್ ಡೂ ಸಮಥಿಂಗ್. ಸೆಲ್ಫ್ ಕೇರ್ ಯಾವತ್ತೂ ರಶಲ್ಲಿ ಮಾಡೋಕ್ಕೆ ಹೋಗಬಾರ್ದು. ಯು ಹ್ಯಾವ್ ಟು ಟೇಕ್ ಯುವರ್ ಓನ್ ಟೈಮ್. ನೀವು ಮಾಡೋದನ್ನು ಏನೋ ಮಾಡಬೇಕು ಅಂತ ಹೇಳ್ಬಿಟ್ಟು ಮಾಡಬಾರ್ದು. ಯು ಹ್ಯಾವ್ ಟು ಲವ್ ವಾಟ್ ಯು ಆರ್ ಡೂಯಿಂಗ್. ಯು ಹ್ಯಾವ್ ಟು ಫೀಲ್ ಇಟ್. ಯು ಸ್ಕಿನ್ ಹ್ಯಾವ್ ಟು ಫೀಲ್ ಇಟ್. ಕರೆಕ್ಟ್ ಆಯಿತು ನೋಡಿ. ಸ್ವಲ್ಪ ಅದೇ ಬೌಲ್ಗೆ ಫೇಸ್ ಪ್ಯಾಕ್ ಹಾಕ್ಕೊತೀನಿ. ಇದು ಕೂಡ ಅನಾಹತ ಬ್ರ್ಯಾಂಡಿಂದ ಸರಸ ಗ್ಲೋ ಮಾಸ್ಕ್ ಆ್ಯಂಡ್ ಸ್ಕ್ರಬ್ ಅಂತ ಹೇಳಿಬಿಟ್ಟು. ಸೊ ಇದರಲ್ಲಿ ಏನೇನಿದೆ ಅಂದರೆ ಆರೆಂಜ್ ಪೀಲ್ ಇದೆ, ಜಾಸ್ಮಿನ್ ಇದೆ, ವೈಟ್ ಟರ್ಮರಿಕ್ ಇದೆ, ಕರ್ಪೂರ ಇದೆ, ತುಳಸಿ ಇದೆ, ಕೆಲವೊಂದು ಉಜ್ಜೋಗಿದೆ, ಕಾಣಿಸ್ತಾ ಇಲ್ಲ ಇಂಗ್ರೀಡಿಯೆಂಟ್ಸ್. ಫೇಸ್ ಪ್ಯಾಕ್ ರೆಡಿ ಮಾಡಿ ಸ್ವಲ್ಪ ಹಾಲು ಹಾಕಿ ಮಿಕ್ಸ್ ಮಾಡಿ ಫೇಸ್ ಪ್ಯಾಕ್ ರೆಡಿ ಮಾಡಿ ಇಡ್ತೀನಿ. ಇವಾಗಲೇ ಇಟ್ಬಿಟ್ರೆ 10 minutes ಆಗಿದೆ. ನಾನು ಹೋಗ್ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡು ಬಂದು ಈ ಒಂದು ಮಾಸ್ಕ್ನ ಫೇಸ್ಗೆ ಅಪ್ಲೈ ಮಾಡ್ತೀನಿ. ಇವಾಗ ಟವಲೆಲ್ಲ ಮುಟ್ಟೋಕ್ಕೆ ಹೋದರೆ ಫುಲ್ ಗಲೀಜಾಗುತ್ತೆ. ಏನು ಗೊತ್ತಾ, ನಾನು ನನಗೋಸ್ಕರ ಒಂದು ಪೋಮ್ ಒಂದು ಕವಿತೆ ಬರಿತಾ ಇದ್ದೀನಿ. ಇನ್ ಪ್ರೋಗ್ರೆಸ್ ಇಟ್ ಇಸ್. ಇವಾಗ ಮಾಸ್ಕೆಲ್ಲ ಹಾಕ್ಕೊಂಡು 10 ನಿಮಿಷ ವೆಯ್ಟ್ ಮಾಡ್ತೀನಲ್ಲ, ಆವಾಗ ಮತ್ತೆ ಕೂತ್ಕೊಂಡು ಬರಿತೀನಿ. ನನ್ನನ್ನು ನಾನು ಪ್ರೀತಿಯಿಂದ ವರ್ಣಿಸಿ. ಐ ವಾಂಟ್ ಟು ಲವ್ ಮೈ ಸೆಲ್ಫ್ ಮೋರ್. ಆ್ಯಂಡ್
ನನ್ನ ಬಗ್ಗೆ ನನಗಿರುವ ಕೆಲವೊಂದು ಭಾವನೆಗಳನ್ನು ನಾನು ಬರೀತಾ ಇದ್ದೀನಿ. ಆಮೇಲೆ ನಿಮ್ಗೆ ಓದಿ ತೋರಿಸ್ತೀನಿ, ಆಮೇಲೆ ಕೇಳಿಸ್ತೀನಿ, ಆಯಿತಾ? ಸೊ ಫೇಸ್ ಮಾಸ್ಕ್ ಹಾಕ್ತೀನಿ. ಈ ಒಂದು ಫೇಸ್ ಮಾಸ್ಕ್ ಆಗೂ ವರ್ಕ್ ಆಗುತ್ತೆ ಆ್ಯಂಡ್ ಸ್ಕ್ರಬ್ ಆಗೂ ಕೂಡ ವರ್ಕ್ ಆಗುತ್ತೆ. ಸೊ ಇದನ್ನು ನಾವೊಂದು 15 ಮಿನಿಟ್ಸ್ ಬಿಟ್ಟಾದಮೇಲೆ ಇದು ಗ್ಲೋ ಮಾಸ್ಕ್ ಮತ್ತು ಸ್ಕ್ರಬ್, ಆಯಿತಾ? ಸೊ ಫೇಸ್ ತುಂಬ ಡಲ್ ಆಗಿದ್ದರೆ ಇಟ್ ಗಿವ್ಸ್ ದಟ್ ಇನ್ಸ್ಟೆಂಟ್ ಗ್ಲೋ. ಇನ್ನೇನು ಪ್ರಾಡಕ್ಟ್ ಬೇಕಲ್ಲ, ಅವ್ರ ಹತ್ರ ಎಲ್ಲ ಇದೆ ಆ್ಯಂಡ್ ಇಟ್ ಈಸ್ ಆಲ್ ವೆರಿ ಎಫೆಕ್ಟಿವ್. ನಾನೇನು ಅವ್ರದ್ದು ಪ್ರಮೋಟ್ ಮಾಡ್ತಾ ಇಲ್ಲ. ಐ ಬೈ ಆಲ್ ದೇರ್ ಪ್ರಾಡಕ್ಟ್ಸ್, ಬಟ್ ಐ ಜೆನ್ಯೂನ್ಲಿ ಲವ್ ದೇರ್ ಪ್ರಾಡಕ್ಟ್ಸ್. ಆರ್ಗ್ಯಾನಿಕ್ ಪ್ರಾಡಕ್ಟಲ್ಲಿ ನಂಗೆ ತುಂಬ 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 ಇಷ್ಟ. ಇದನ್ನು ಒಂದು 15 ಮಿನಿಟ್ಸ್ ಹಾಕಿ ಇಟ್ಟು ದೆನ್ ಐ ವಿಲ್ ಟೇಕ್ ಶವರ್. ಆ 15 ಮಿನಿಟ್ಸಲ್ಲಿ ಐ ವಿಲ್ ಡೂ ಅ ಲಿಟಲ್. ಒಳ್ಳೆ ಸನ್ಲೈಟ್ ಬಂದಿದೆ. ಐ ಕ್ಯಾನ್ ಆ್ಯಕ್ಚುಲಿ ಶೂಟ್. ಇವಾಗ ಒಂದು ಶೂಟ್ ಮಾಡೋಕ್ಕಾಗುತ್ತಾ ಅಂತ. ಸೊ ಹಾಕೊಳ್ಳೋಷ್ಟು ಟೈಮ್ ಇಲ್ಲ, ಸೆಟ್ ಮಾಡೋಷ್ಟು ಟೈಮ್ ಇಲ್ಲ. ಸೊ ನಾನು ಫಸ್ಟ್ಗೆ ಹಾಕ್ಕೊಂಡಿರೋ ಪ್ರಾಡಕ್ಟ್ ಬಂದು ಸೆಲಿಮ್ಯಾಕ್ಸಿಂದ ಈ ಒಂದು ಸಿರಮ್ ಆಯಿತಾ. ಅದಾದಮೇಲೆ ಈ ಒಂದು ಸಿರಮ್ನ ಯೂಸ್ ಮಾಡಿದೆ. ಮಾಯಿಶ್ಚರೈಸರ್ ಹಾಕಲಿಲ್ಲ ನಾನು, ಬಿಕಾಸ್ ನಾನು ಇವಾಗ ಮೇಕಪ್ ರಿಮೂವ್ ಮಾಡಿಬಿಟ್ಟು ಫೇಸ್ ವಾಶ್ ಮಾಡಿಬಿಡ್ತೀನಿ. ಸೊ ನಾನು ನಿಮಗೆ ನೆಕ್ಸ್ಟ್ ಟೈಮ್ ನನ್ನ ಎಂಟೈರ್ ರೂಟೀನ್ ತೋರಿಸ್ತೀನಿ, ಆಯಿತಾ? ಇವಾಗ ಸದ್ಯಕ್ಕೆ ಅರ್ಜೆಂಟಾಗಿ ರೆಡಿ ಆಗಿದ್ದೀನಿ. ಪ್ರಾಬಬ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಸನ್ಲೈಟ್ ಆ್ಯಕ್ಚುಲಿ ಹೋಗ್ಬಿಟ್ಟಿದೆ. ಸೊ ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಮೈ ಹೇರ್. ಹೀಗೆ ಬಿಟ್ಬಿಡ್ತೀನಿ ಅನಿಸುತ್ತೆ, ಹೀಗೆ ಶೂಟ್ ಮಾಡ್ತೀನಿ. ಶೇಡ್ದೆಲ್ಲ ಡೀಟೇಲ್ಸ್ನ ಹಾಕಿರ್ತೀನಿ, ಆಯಿತಾ? ಎಲ್ಲ ಆದಮೇಲೆ ನಾನು ಯೂಸ್ ಮಾಡಿರೋದು ಈ ಒಂದು 2 ಫೇಸ್ ಕನ್ಸೀಲರ್ ಮೇಲೆ ಶಾರ್ಲೆಟ್ ಟಿಲ್ಬರಿ ಇದು ಫೌಂಡೇಶನ್ ಪೌಡರ್ ಯೂಸ್ ಮಾಡಿದೆ. ಇದ್ರದ್ದು ಶೇಡ್, ಇದ್ರದ್ದು ಡೀಟೇಲ್ಸ್ ಎಲ್ಲನೂ ನಾನು ಟ್ಯಾಗ್ ಮಾಡಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಅದಾದಮೇಲೆ ನಾನು ಕೆ ಬ್ಯೂಟಿ ಅವ್ರದ್ದು ಈ ಒಂದು ಪಿಂಕ್ ಕಲರ್ ಬ್ಲಷ್ ಯೂಸ್ ಮಾಡಿದೆ ಆ್ಯಂಡ್ ಮೇಬಲಿನೇ ಅವ್ರದ್ದು ಮಸ್ಕಾರ ಯೂಸ್ ಮಾಡಿದೆ. ಆ್ಯಂಡ್ ದೆನ್ ಹ್ಯೂ ಅವ್ರದ್ದು ಐ ಶ್ಯಾಡೋ ಯೂಸ್ ಮಾಡಿದೆ. ಆ್ಯಂಡ್ ಇದ್ರದ್ದೆಲ್ಲ ಸ್ಟೆಪ್ ಬೈ ಸ್ಟೆಪ್ ರುಟೀನ್ ನಾನು ನಿಮ್ಗೆ ತೋರಿಸ್ತೀನಿ. ಇವತ್ತು ತುಂಬ ಜುಗಾಡ್ ಮಾಡ್ಕೊಂಡು ಮೇಕಪ್ ಮಾಡಿದ್ದೀನಿ ನಾನು. ಐ ಡೋಂಟ್ ನೋ ವಾಟ್ ಟು ಡೂ ವಿತ್ ಮೈ ಹೇರ್ ಆ್ಯಂಡ್ ಐ ಡೋಂಟ್ ನೋ ನಾನು ಆಕ್ಸರೀಸ್ ಏನಾಗ್ತೀನಿ ಅಂತ. ಆ್ಯಂಡ್ ಐ ಡೋಂಟ್ ನೋ ಲೈಟ್ ಹೋದ್ಮೇಲೆ ಹೇಗೆ ಶೂಟ್ ಮಾಡ್ತೀನಿ. ಬಟ್ ನೀವು ಸ್ಟಿಲ್ ಗೋನಾ ಡೂ ಇಟ್. ಐ ಆಲ್ಮೋಸ್ಟ್ ಕಂಪ್ಲೀಟೆಡ್ ಮೈ ಶೂಟ್ ಆ್ಯಂಡ್ ಅಷ್ಟರಲ್ಲಿ ಮಳೆ ಬರೋಕ್ಕೆ ಶುರು ಆಯಿತು. ಸೊ ಇವತ್ತಿಗೆ ಶೂಟ್ ಮುಗೀತು ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಗೋ. ನನ್ನ ಬ್ಯಾಟ್ರಿ ಕೂಡ 10%ಅಲ್ಲಿದೆ. ಸೊ ಶೂಟ್ 2 ಮಾಡಬೇಕು ಅಂತ ಅಂದ್ಕೊಂಡೆ ಇವತ್ತು, ಬಟ್ ಮಾಡಿ ಮುಗ್ಸೋಕ್ಕಾಗಿದ್ದು ಒಂದೇ ಒಂದು ಸೀರೆದು. ಇನ್ನೊಂದು ಪೆಂಡಿಂಗ್ ಇದೆ, ನಾಳೆ ಬೆಳಗ್ಗೆನೇ ಎದ್ಬಿಟ್ಟು ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಶೂಟ್ ಮಾಡ್ತಾ ಮಳೆ ಬಂದುಬಿಟ್ಟು. ಬಟ್ ಆಲ್ರೆಡಿ ಅದು ಶೂಟ್ ಮಾಡಿದ್ದಾನೆ, ಎಡಿಟ್ ಮಾಡಿ ರೀಲಾಗಿ ಹಾಕ್ಬಿಟ್ಟಿದ್ದೀನಿ. ಗುಡ್ ಡೇ, ಫಾಸ್ಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಬೇಸಿಕಲಿ. ಸೊ ಅಷ್ಟಾಯಿತು. ಇವಾಗ ನಾನೇನು ರೂಮ್ನ ಸ್ವಲ್ಪ ಕ್ಲೀನ್ ಮಾಡಿದ್ನಲ್ಲ, ಅದು ಸ್ವಲ್ಪ ಗಲೀಜಾಗಿಬಿಟ್ಟಿದೆ ರೆಡಿ ಆಗಬೇಕಾದ್ರೆ. ಸೊ ರೂಮ್ ಕ್ಲೀನ್ ಮಾಡೋದು ಇನ್ನೂ ಪೆಂಡಿಂಗ್ ಇದೆ. ನನ್ನ ಫ್ರೆಂಡ್ಸ್ ಬರ್ತಾ ಇದ್ದಾರೆ, ವಾಯ್ಸ್ ಕೇಳಿಸ್ತಾ ಇದೆ. ಹಾಯ್, ಆಯಿತಾ? ಒಂದಾಯ್ತು, ಇನ್ನೊಂದು ಮಾಡ್ತಾ ಇದ್ದೀನಿ. ಏನು ಇಡೀ ದಿನ ಶೂಟ್ ಮಾಡ್ತಾ ಇದ್ದೀನಿ, ಇವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಅದು ಬರೀ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ, ಬೇರೆ ಟೈಮಲ್ಲೆಲ್ಲ ಮಾತಾಡ್ತಾ ಇರ್ಬೋದು. ಅದು ಅವಾಗಲೇ ಹೇಳ್ತಾ ಇದ್ದಿದ್ದು, ಇವಾಗೆಲ್ಲ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ. ಇಷ್ಟು ನೀಟ್ ಮಾಡಿ ಇಟ್ಬಿಟ್ಟು ಹೋಗಿದ್ದೆ. ಅರ್ಜೆಂಟಾಗಿ ಶೂಟ್ ಮಾಡಬೇಕು ಅಂದ್ಬಿಟ್ಟು ಗಿಜಿ ಮಾಡಿಬಿಟ್ಟು ಹೋಗ್ಬಿಟ್ಟಿದ್ದೀನಿ. ಬಟ್ ಎನಿವೇ, ನೋ ಪ್ರಾಬ್ಲಮ್.
ಹ್ಯಾಪನ್ಸ್. ಸೊ ಸದ್ಯಕ್ಕೆ ನನಗೆ ಬಾಕ್ಸ್ ಇಲ್ಲ ಅಂದ್ಬಿಟ್ಟು ನನ್ನ ಬ್ಯಾಂಗಲ್ಸ್ನೆಲ್ಲ ಇದರಲ್ಲಿ ಸ್ಟೋರ್ ಮಾಡಿಟ್ಟಿದ್ದೀನಿ. ಆ್ಯಂಡ್ ಸೊ ಮನೆಗೆ ಹೋಗಿ ಎಲ್ಲ ನೀಟಾಗಿ ಹೊಸದಾಗಿ ಸೆಟ್ ಮಾಡೋದಕ್ಕೆ. ಸೊ ಇಷ್ಟಾಯಿತು. ತಿರುಗಿ ಬಂದಾದ್ಮೇಲೆ ತೊಗೊಂಡಿದ್ದು ನಾನು ಅವತ್ತು ಕರ್ನಾಟಕ ಬ್ಯಾಂಗಲ್ ಸ್ಟೋರ್ಗೆ ಹೋಗಿದ್ದೆನಲ್ಲ, ಅಲ್ಲಿ ಬರೀ ಹೋಲ್ಸೇಲಲ್ಲಿ ಬ್ಯಾಂಗಲ್ಸ್ ಮಾರೋದು. ಸೊ ಹೋದಾಗ ಒಂದಿಷ್ಟು ಬ್ಯಾಂಗಲ್ಸ್ ತೊಗೊಂಡ್ಬಂದ್ಬಿಟ್ಟೆ. ಇವಾಗ ಹೇಗಿದ್ರು ಹಬ್ಬಗಳೆಲ್ಲ ಬರ್ತಾ ಇದೆಯಲ್ಲ, ಸೊ ಹೇಗಿದ್ರು ನಾನು ಅಂದ್ಕೊಂಡೆ ಹಬ್ಬಗಳು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಅಟ್ಲೀಸ್ಟ್ ಐ ಡೋಂಟ್ ನೋ, ಜಸ್ಟ್ ಫೆಲ್ ಲೈಕ್ ನಾನು ವರಮಹಾಲಕ್ಷ್ಮಿ ಹಬ್ಬ ಯಾವತ್ತೂ ಮಾಡಿಲ್ಲ ಆಯಿತಾ. ನಮ್ಮ ಕಡೆ ಇಲ್ಲ, ಅಂದರೆ ಒಂದೊಂದು ಕಲ್ಚರಲ್ಲಿ ಒಂದೊಂದು ಇರುತ್ತಲ್ಲ. ಇವಾಗ ನಾವು ಮಾಡೋ ಹಬ್ಬ ಯಾವುದು ನೀವು ಅಂದರೆ ಇಲ್ಲಿ ಬೇರೆಯವ್ರು ಮಾಡಲ್ಲ. ಅಂದರೆ ನಾವು ಪುತ್ತರಿ ಮಾಡ್ತೀವಿ, ಕೈಲ್ಪೋದು ಮಾಡ್ತೀವಿ, ಕಾವೇರಿ ಸಂಕ್ರಮಣ ಮಾಡ್ತೀವಿ, ಆಮೇಲೆ ಕಕ್ಕಡ ಪದ್ನಟ್ ಮಾಡ್ತೀವಿ. ಈ ಥರ ಎಲ್ಲ ನಮ್ದು ಹಬ್ಬ ಇದೆ, ಅದು ನೀವು ಇಲ್ಲಿ ಮಾಡಲ್ಲ. ಸೊ ಎಷ್ಟೊಂದು ಹಬ್ಬಗಳು ನಾವು ಮಾಡಲ್ಲ. ವರಮಹಾಲಕ್ಷ್ಮಿ ಹಬ್ಬ ನಾವು ಮಾಡಲ್ಲ, ಗಣೇಶ ಹಬ್ಬ ನಾವು ಮಾಡಲ್ಲ. ಅಂದರೆ ಹಾಗೆ ಪೂಜೆ ಮಾಡ್ತೀವಿ, ಬಟ್ ಹಬ್ಬ ಅಂತ ಹೇಳ್ಬಿಟ್ಟು ಮಾಡಲ್ಲ. ಬಟ್ ಏನೋ ಅನಿಸ್ತಾ ಇದೆ ಈ ಸತಿ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ಹೇಳಿಬಿಟ್ಟು. ನೋಡೋಣ ಹೇಗೆ ನಡೆಯುತ್ತೆ. ನನಗೆ ಅದ್ರ ಬಗ್ಗೆ ಅಷ್ಟೇನೂ ಗೊತ್ತಿಲ್ಲ. ಯಾವಾಗಲೂ ಫ್ರೆಂಡ್ಸ್ ಮನೆಗೆ ಹೋಗ್ತಿದ್ದೆ, ಅನು ಮನೆಗೆ ಹೋಗ್ತಿದ್ದೆ ಹಬ್ಬಕ್ಕೆ, ಅವಳಿಗೆ ಹೆಲ್ಪ್ ಮಾಡ್ತಾಯಿದ್ದೆ. ಡೋಂಟ್ ನೋ, ಈ ಸತಿ ಅನಿಸ್ತಾ ಇದೆ ಹಬ್ಬ ಮಾಡಬೇಕು ಅಂತ. ಸೊ ಐ ಥಿಂಕ್ ನಾನು ಈ ಸತಿ ಹಬ್ಬ ಮಾಡ್ತೀನಿ, ವರಮಹಾಲಕ್ಷ್ಮಿ ಹಬ್ಬ. ನೋಡೋಣ, ಸಿಂಪಲಾಗಿ ಅಟ್ಲೀಸ್ಟ್ ಮಾಡ್ತೀನಿ. ಸೊ ಎಲ್ಲ ಬ್ಯಾಂಗಲ್ಸ್ನ ಇಲ್ಲಿ ಮೇಲ್ಗಡೆ ಸ್ಟೋರ್ ಮಾಡಿಟ್ಟೆ. ಆ್ಯಂಡ್ ಇದೆಲ್ಲ ವೇಸ್ಟ್, ಎಲ್ಲ ಬಿಸಾಕಬೇಕು. ಇವಾಗೆಲ್ಲ ಅವರು ಆ್ಯಕ್ಚುಲಿ ಆವಾಗವಾಗ ಬಂದು ನನ್ನ ಮೀಟ್ ಮಾಡಿಬಿಟ್ಟು ಹೋಗ್ತಾರೆ. ಬಿಕಾಸ್ they don't want to leave me alone. So I've been blessed that way. ಇವರೆಲ್ಲ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್, ಮೈಸೂರಲ್ಲೇ ಇರೋರು. ಆ್ಯಂಡ್ ಐ ಥಿಂಕ್ ನಾನೇ ಸ್ವಲ್ಪ ಡಿಸ್ಟೆನ್ಸ್ ಆಗಿಬಿಟ್ಟಿದೆ ವಿತ್ ಎವ್ರಿಥಿಂಗ್ ದಟ್ ವಾಸ್ ಗೋಯಿಂಗ್ ಆನ್. ಬಟ್ ಇಲ್ಲಿ ಬಂದಮೇಲೆ ದೇ ಮೇಕ್ ಶ್ಯೂರ್ ಅವ್ರ ಕೆಲಸ ಮುಗಿಸ್ಕೊಂಡು ಮನೆಗೆ ಬರ್ತಾರೆ. ಆ್ಯಂಡ್ ಸೊ ಈಗ ಬಂದಿದ್ದಾರೆ, ಅನೂಪ್ ಮತ್ತು ಪ್ರಗತಿ ಬಂದಿದ್ದಾರೆ. ನಾನು ಪಟ ಅಂತ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಕೆಳಗಡೆ ಹೋಗ್ತೀನಿ. ಅಲ್ಲ, ಇಷ್ಟು ದಿನ ಅಂಕಲ್ನ ಪಕ್ಕ ಕೂರ್ಸ್ಕೊತಾ ಇದ್ವಿ, ಇವತ್ತು ಅಂಕಲ್ ಆಡ್ತಾ ಇದ್ದಾರೆ. ಯಾಕೆ ಪಕ್ಕ ಕೂರ್ಸ್ಕೊಳ್ಳೋದು? ಅವ್ರಿಗೆ ಗೇಮ್ ಬೇರೆ ಬುದ್ಧಿರೋದು ನಿನ್ನೆ ಏನಾಗಿಲ್ವಾ? ಪ್ಲಾಸ್ಟರ್ ಹಾಕೊಂಡ್ರು ಅವ್ನು ಸ್ಟ್ರೈಕ್ ಮಾಡ್ದ. ಮಾತಾಡಲ್ಲ ಅಂತ. ನಾವು ಫುಲ್ ಚಳಿ ಆಗ್ತದೆ. ಆಲ್ಮೋಸ್ಟ್ ರೂಮ್ನ ನಾನು ಕ್ಲೀನ್ ಮಾಡಿದ್ದೀನಿ. ಐ ಹ್ಯಾವ್ ಟು ಚೇಂಜ್ ದ ಬೆಡ್ಶೀಟ್ ಯೆಟ್. ನಂಗೆ ಅದೇನೋ ಐ ನೋ ಆಲ್ಮೋಸ್ಟ್ ತುಂಬ ಲೇಟ್ ಆಗಿಬಿಟ್ಟಿದೆ. ಬಟ್ ಸ್ಟಿಲ್ ನನಗೆ ತಲೆಯಲ್ಲಿ ಕೂತ್ಕೊಂಡ್ಬಿಟ್ರೆ ಇವತ್ತು ಕ್ಲೀನ್ ಮಾಡಿಬಿಟ್ಟೆ ಮುಗಿಸೋದು ಅಂತ. ನಾನು ತುಂಬ ಹೊತ್ತಿದ್ರು ನನ್ನ ಫ್ರೆಂಡ್ಸ್, ಅವ್ರು ಇವಾಗ ಸ್ವಲ್ಪ ಹೊತ್ತಿಗೆ ಹೋದರು. ಸೊ ಐ ಜಸ್ಟ್ ಅದಾದಮೇಲೆ ನಾನು ಊಟ ಮಾಡಿ ಮುಗಿಸ್ದೆ. ಆ್ಯಂಡ್ ದೆನ್ ಇವಾಗ ಬಂದಿದ್ದೀನಿ. ಸ್ವಲ್ಪ ಕ್ಲೀನಿಂಗೆಲ್ಲ ಮುಗಿಸ್ಬಿಟ್ಟು ಬೆಡ್ಶೀಟೆಲ್ಲ ಚೇಂಜ್ ಮಾಡಿ ಫ್ರೆಶ್ ಅಪ್ ಆಗಿ ಸ್ಕಿನ್ ಕೇರ್ ಮಾಡಿ ಆ್ಯಂಡ್ ನಂದು ಹೋಮ್ ಅದನ್ನ ಕಂಪ್ಲೀಟ್ ಮಾಡಿದೆ. ಅದನ್ನ ನಿಮಗೆ ಕೇಳಿಸ್ಬೇಕಲ್ಲ, ಕೇಳಿಸಿ ಇವತ್ತಿನ ದಿನನ ಮುಗಿಸೋಣ. ಓಕೆನಾ? ಸೊ ನಾಳೆ ತುಂಬ ಬಟ್ಟೆ ವಾಶ್ ಮಾಡಿದೆ. ನಾನೇ ಸರಿ ಟೈಟಾಗಿ ಹಾಕಿದ್ದೆ. ಫಿನಿಶ್ ಇಟ್ ಟುಮಾರೋ. ನಾಳೆ ನಾಳೆಯಿಂದ ಶ್ರಾವಣ ಶುರು ಆಗುತ್ತಲ್ಲ. ಸೊ ಶ್ರಾವಣ ಶನಿವಾರ. ಆ್ಯಂಡ್ ನಮ್ಮ ಎಲ್ಲ ವರ್ಷವೂ ಶ್ರಾವಣ ಶನಿವಾರ ಮಾಡ್ತಾರೆ. ಅಂದರೆ ಶ್ರಾವಣ ನಿಲ್ತಾರೆ, ಉಪವಾಸ ಮಾಡ್ತಾರೆ. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಸೊ ಬೇಗ ಎದ್ದೇಳಬೇಕು. ಆ್ಯಂಡ್ ನಾನು ಹೇಳಿದೆ ನಾಳೆ ಎಲ್ಲ ಅಡುಗೆ ನಾನೇ ಮಾಡ್ತೀನಿ ಅಂತ ಹೇಳಿದ್ರು, ದೇವಸ್ಥಾನದ ಶೈಲಿಯಲ್ಲಿ. ಇದು ನನ್ನ ಫಾರ್ಮಸಿ ಕ್ಲಿಯರ್ಲಿ ಕ್ಲೆನ್ಸಿಂಗ್ ಬಾಮ್. ಸೊ ಯಾವಾಗಲೂ ಡಬಲ್ ಕ್ಲೆನ್ಸಿಂಗ್ ಮಾಡಬೇಕು.
ಯಾವುದೇ ರೀತಿಯ ನಿಮಗೆ ಕ್ಲೆನ್ಸಿಂಗ್ ಆಯಿಲ್ ಇದ್ದರೆ ಕ್ಲೆನ್ಸಿಂಗ್ ಆಯಿಲ್ ಯೂಸ್ ಮಾಡಿ, ಅಥವಾ ಕ್ಲೆನ್ಸಿಂಗ್ ಬಾಮ್ ಯೂಸ್ ಮಾಡಿ. ಡಿಫ್ರೆಂಟ್ ಬ್ರ್ಯಾಂಡಲ್ಲಿ ಇರುತ್ತೆ. ಸೊ ನಾನು ಸದ್ಯಕ್ಕೆ ಯೂಸ್ ಮಾಡ್ತಿರೋದು ಫಾರ್ಮಸಿ ಅವ್ರದ್ದು, ಆ್ಯಂಡ್ ಇನ್ನೊಂದು ಬಂದು ಕ್ಲಿನಿಕ್ ಅವ್ರದ್ದು, ಆ್ಯಂಡ್ ಇನ್ನೊಂದು ನಾನು ಯೂಸ್ ಮಾಡ್ತೀನಿ ಅನಾಹತ ಅವ್ರದ್ದು. ಅದು ಮುಗ್ದೋಗ್ಬಿಟ್ಟಿದೆ. ಸೊ ಐ ಆಮ್ ಪ್ಲ್ಯಾನಿಂಗ್ ಇದು ಎರಡು ಮುಗಿದೋದಾದಮೇಲೆ ಐ ಆಮ್ ಗೋಯಿಂಗ್ ಟು ಬೈ ಅನಾಹತ ಅಂತ ಹೇಳ್ಬಿಟ್ಟು. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಟು ಫಿನಿಶ್ ದಿಸ್ ಆ್ಯಂಡ್ ದೆನ್ ಬೈ ಅನಾಹತ. ಸೊ ನೀಟಾಗಿ you ಮೇಕಪ್ ಹಾಕ್ತಿರೋ ಹಾಕಲ್ವೋ, ಇಟ್ಸ್ ಆಲ್ ಅಪ್ ಟು ಯು ಆಯಿತಾ. ಬಟ್ ಡಬಲ್ ಕ್ಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಸ್ಪೆಷಲಿ ನೀವು ಆಚೆಲ್ಲ ಹೋಗಿ ಓಡಾಡಿ ಎಲ್ಲ ಬಂದರೆ ಡಬಲ್ ಕ್ಲೆನ್ಸಿಂಗ್ ಮಾಡೋದನ್ನು ಮರಿಬೇಡಿ. ಬಿಕಾಸ್ ಡಬಲ್ ಕ್ಲೆನ್ಸಿಂಗ್ ಮೇಕಪ್ ರಿಮೂವ್ ಮಾಡೋಕ್ಕೆ ಮಾತ್ರ ಹೆಲ್ಪ್ ಆಗೋದಲ್ಲ, ಇಟ್ ಆಲ್ಸೋ ಹೆಲ್ಪ್ಸ್ ಟು ಕ್ಲಿಯರ್ ನಮ್ಮ ಕ್ಲಾಕ್ ಪೋರ್ಸ್ ಏನಿರುತ್ತೆ, ಆಮೇಲೆ ಡಸ್ಟು, ಸ್ಕಿನ್ನಲ್ಲಿ ಬಿಲ್ಡಪ್ಸ್ ಏನಿರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಡಬಲ್ ಕ್ಲೆನ್ಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಚಿಕ್ಕ ಚಿಕ್ಕ ಕೋಮಡೋನ್ಸ್ ಪ್ರಾಬ್ಲಮ್ಸ್ ಯೂಶ್ವಲಿ ಏನು ಬರುತ್ತೆ ಅದೆಲ್ಲ ಬರಲ್ಲ, ಅದೆಲ್ಲ ತುಂಬ ಕಡಿಮೆ ಆಗುತ್ತೆ. ಆ್ಯಕ್ನೆ ಬರಲ್ಲ, ಆ್ಯಂಡ್ ನಮ್ಮ ಪೋರ್ಸ್ ಏನಿರುತ್ತೆ ಗೊತ್ತಾ ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಡಬಲ್ ಕ್ಲೆನ್ಸಿಂಗ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೇಸ್ ವಾಶ್ ಮಾಡೋಕ್ಕಿಂತ ಮುಂಚೆ ಮೇಕ್ ಶ್ಯೂರ್ ಯು ಟೇಕ್ about 1 minute at least to cleanse your face. ಅಂದರೆ ಮೆಲ್ಟ್ ಅವೇ ಆಲ್ ದೋಸ್ ಮೇಕಪ್, ಡಸ್ಟ್, ಪೊಲ್ಯೂಷನ್, ಬಿಲ್ಡಪ್ಸ್, ಸ್ಕಿನ್ನಲ್ಲಿ ಏನೇನು ಬಿಲ್ಡಪ್ಸ್ ಇರುತ್ತೆ ಅದನ್ನೆಲ್ಲ ರಿಮೂವ್ ಮಾಡೋಕ್ಕೆ ವಿ ಡೂ ದ ಡಬಲ್ ಕ್ಲೆನ್ಸಿಂಗ್ ಆಯಿತಾ. ಯಾವಾಗಲೂ ಯೂಸ್ ಮಾಡುವಂಥ ಫೇಸ್ ವಾಶ್ ಡರ್ಮಿಕೋಯಿಂದ 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಫೇಸ್ ವಾಶ್. ನನ್ನ ರೆಗ್ಯುಲರ್ ಫಾಲೋ ಮಾಡೋರಿಗೆ ಆಲ್ರೆಡಿ ಗೊತ್ತು, ನಾನು ಇಡ್ಲಿ ಫೇಸ್ ವಾಶ್ ಯೂಸ್ ಮಾಡೋದು ಯಾವಾಗಲೂ ಅಂತ ಹೇಳ್ಬಿಟ್ಟು. ಆ್ಯಂಡ್ ಹೊಸಬರಿಗೆ ಟು ಜಸ್ಟ್ ಲೆಟ್ ಯು ನೋ, ನಂದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋದ್ರಿಂದ, ಆ್ಯಕ್ನೆ ಪ್ರೋನ್ ಸ್ಕಿನ್ ಇರೋದ್ರಿಂದ, ಆ್ಯಂಡ್ ಕೋಮಡೋನ್ಸ್ ಎಲ್ಲ ಜಾಸ್ತಿ ಬರೋದ್ರಿಂದ ಯಾವಾಗಲೂ ವಿ ಹ್ಯಾವ್ ಟು ಯೂಸ್ ಅ ಪ್ರಾಡಕ್ಟ್ ವಿಚ್ ಹ್ಯಾಸ್ ಸ್ಯಾಲಿಸಿಲಿಕ್ ಆ್ಯಸಿಡ್ ಇನ್ ಇಟ್. ಸೊ ನನ್ನ ಫೇಸ್ ವಾಶಲ್ಲಿ 1% ಸ್ಯಾಲಿಸಿಲಿಕ್ ಆ್ಯಸಿಡ್ ಇದೆ, ಇದನ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ದೆನ್ ಆಲ್ಸೋ ನಾನು ಫೇಸ್ ವಾಶ್ ಮಾಡೋ ಟೈಮಲ್ಲೇ ಐ ಡೂ ಅ ಲಿಟಲ್ ಮಸಾಜ್ ಫಾರ್ ಮೈ ಫೇಸ್, ವಾಶ್ ಮೈ ಫೇಸ್. ಸೊ ತುಂಬ ಜನ ಕೇಳ್ತಾ ಇದ್ರು ನಾನು ಯೂಸ್ ಮಾಡುವಂಥ ಬಾಡಿ ವಾಶ್ ಯಾವುದು ಅಂತ ಹೇಳ್ಬಿಟ್ಟು, ಬಾಡಿ ಶವರ್ ಯಾವುದು ಅಂತ ಹೇಳಿ. ಸೊ ನಾನು ಯೂಸ್ ಮಾಡುವಂಥ ಬಾಡಿ ಶವರ್ ಬಂದು ಬಿ ಬಾಡಿ ವಾಯ್ಸಿಂದ. ಇದರಲ್ಲೂ ಕೂಡ 1% ಸ್ಯಾಲಿಸಿಲಿಕ್ ಆ್ಯಸಿಡ್. ಒಂದು ಸತಿ ಐ ಯೂಸ್ ಆಸಿಟೇನ್ ಇದೊಂದು ಬಾಡಿ ಶವರ್ ಯೂಸ್ ಮಾಡ್ತೀನಿ. ಇದು ಬಾಡಿ ಆಯಿಲ್, ಸೊ ವಾಟರಲ್ಲಿ ಮಿಕ್ಸ್ ಮಾಡಿದ್ರೆ ಇದು ಬಾಡಿ ಶವರ್ ಆಗುತ್ತೆ. ತುಂಬ ಎಕ್ಸ್ಪೆನ್ಸಿವ್, ಸೊ ನಾನು ಯಾವಾಗಲೂ ಯೂಸ್ ಮಾಡೋಕ್ಕೆ ಹೋಗೋಲ್ಲ. ಯಾವಾಗಲೂ ಸ್ಪೆಷಲಿ ಈವೆಂಟ್ಸ್ ಅದು ಇದು ಇರೋ ಟೈಮಲ್ಲಿ ನಾನು ಯೂಸ್ ಮಾಡ್ತೀನಿ. ಇದು ನನ್ನ ರೆಗ್ಯುಲರ್ ಬಾಡಿ ವಾಶ್. ಲಿಪ್ಸ್ ತುಂಬ ಡ್ರೈ ಆಗ್ತದೆ. ಸೊ ಇದು ಡಾಟ್ ಆ್ಯಂಡ್ ಕೀ ಲಿಪ್ ಬಾಮ್ ಯೂಸ್ ಮಾಡ್ತಾಯಿಲ್ಲ. ಇದು ಸೆಲಿಮ್ಯಾಕ್ಸ್ ಇಂದ ಸೆನ್ಸಿಟಿವ್ ಮತ್ತು ಡ್ರೈ ಸ್ಕಿನ್ಗೆ ಸ್ಕಿನ್ ಬ್ಯಾರಿಯರ್ ಕ್ರೀಮ್ ಆಯಿತಾ. ಸೊ ಲೈಕ್ ಐ ಸೆಡ್, ತುಂಬ ಸ್ಕಿನ್ ಕೇರೆಲ್ಲ ಏನೂ ಮಾಡ್ತಾ ಇರಲಿಲ್ಲ. ಸೊ ಮೈ ಸ್ಕಿನ್ ಹೈಡ್ರೇಷನ್ ಏನು ಎಲ್ಲ ಕಡಿಮೆ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಐ ಆಮ್ ಯೂಸಿಂಗ್ ದ್ಯಾಟ್. ಸೊ ಅದನ್ನು ಹಾಕಿ ವಿ ಗೋಯಿಂಗ್ ಟು ಲಿವ್ ಇಟ್ ಫಾರ್ ಅ ಫ್ಯೂ ಸೆಕೆಂಡ್ಸ್. ಸೆಲಿಮ್ಯಾಕ್ಸ್ ಅವ್ರದ್ದು ಪೋರ್ ಮತ್ತು ಡಾರ್ಕ್ ಸ್ಪಾಟ್ ಕರೆಕ್ಟರ್ ಬ್ರೈಟ್ನಿಂಗ್ ಕ್ರೀಮ್. ಇದು ನಾನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ, ಇತ್ತೀಚೆಗೆ ನನ್ನ ಸ್ಕಿನ್ ತುಂಬ ಡಲ್ ಆಗಿದೆ, ಡ್ರೈ ಆಗಿದೆ, ಆ್ಯಂಡ್ ಪಿಗ್ಮೆಂಟೇಷನ್ ಇದೆ, ಆ್ಯಂಡ್ ಪೋರ್ಸ್ ಕೂಡ ಜಾಸ್ತಿ ಆಗಿದೆ. ಸೊ ಅದಕ್ಕೋಸ್ಕರ ಈ ಒಂದು ಸೆಲಿಮ್ಯಾಕ್ಸ್ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಯಾವ ಟೈಮಲ್ಲಿ ಸ್ಕಿನ್ ಹೇಗೆ ಬಿಹೇವ್ ಮಾಡ್ತಿದೆ ಅದನ್ನ ನೋಡಿಕೊಂಡು ಆ ಒಂದು ಸ್ಕಿನ್ ಕೇರ್ನ ಯೂಸ್ ಮಾಡಬೇಕಾಗುತ್ತೆ, ಅಥವಾ ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕಾಗುತ್ತೆ. ನಾನು ಇದನ್ನು ಯಾವಾಗಲೂ ಯೂಸ್ ಮಾಡ್ತಾ ಇರಲಿಲ್ಲ.
ವೆನ್ ಐ ಥಿಂಕ್ ಮೈ ಸ್ಕಿನ್ ನೀಡ್ಸ್ ಇಟ್, ದಟ್ಸ್ ವೆನ್ ಐ ಯೂಸ್ ಇಟ್. ಇದು ಅನೋವಾಯಿಂದ ನಯಸಿನಮೈಡ್ ಸಿರಮ್. ಅಗೇನ್ ನಾನು ನಯಸಿನಮೈಡ್ ಮುಂಚೆ ಯೂಸ್ ಮಾಡ್ತಾ ಇರಲಿಲ್ಲ, ಇವಾಗ ಯೂಸ್ ಮಾಡ್ತಿರೋ ರೀಸನ್ ಏನು ಅಂದರೆ ಮೈ ಸ್ಕಿನ್ ನೀಡ್ಸ್ ಇಟ್. ಆ್ಯಕ್ಚುಲಿ ನಯಸಿನಮೈಡ್ ಯಾವಾಗಲೂ ಯೂಸ್ ಮಾಡೋದು ಬೆಟರ್. ನಾನು ಯೂಸ್ ಮಾಡ್ತಾ ಇರಲಿಲ್ಲ, ಬಟ್ ಇತ್ತೀಚೆಗೆ ಐ ಫೀಲ್ ಲೈಕ್ ಐ ನೀಡ್ ಇಟ್. ಅಂದರೆ ನಾನು ಮುಂಚೆ ಐ ಕುಡ್ ಮ್ಯಾನೇಜ್ ವಿತೌಟ್ ಇಟ್, ಬಟ್ ನೌ ಐ ನೀಡ್ ಇಟ್. ಸೊ ಅದನ್ನು ಹಾಕಿ ಸ್ವಲ್ಪ ಸ್ಕಿನ್ ಅಬ್ಸರ್ವ್ ಮಾಡೋವರೆಗೂ ವಿಲ್ ಮಸಾಜ್ ಇಟ್. ಆ್ಯಂಡ್ ಯಾವತ್ತೂ ನಮ್ಮ ನೆಕ್ ಏರಿಯಾನ ನೆಗ್ಲೆಕ್ಟ್ ಮಾಡಬಾರ್ದು. ಮೇಕ್ ಶ್ಯೂರ್ ಯು ಅಪ್ಲೈ ಇಟ್ ಆನ್ ಯುವರ್ ನೆಕ್ ಏರಿಯಾ ಆಸ್ ವೆಲ್. ರೆಟಿನಾಲ್ ಶಾಟ್. ಸೊ ರೆಟಿನಾಲ್ ಇಸ್ ಅನ್ ಆ್ಯಂಟಿ ಏಜಿಂಗ್ ಕ್ರೀಮ್. ರೆಟಿನಾಲ್ಗಿಂತ ತುಂಬ ಪೋಟೆಂಟ್ ಆಗಿರುತ್ತೆ. ಇದು ಆಲ್ರೆಡಿ ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಸೊ ಎಲ್ಲೆಲ್ಲಿ ಬೇಕು ಅಲ್ಲಲ್ಲಿ ಮಾತ್ರ ಯೂಸ್ ಮಾಡ್ಕೊತೀನಿ ನಾನು. ಇವತ್ತು ಯಾರೋ ಹೇಳ್ತಾಯಿದ್ರು ಆ್ಯಕ್ಚುಲಿ ನಂದು ಕಣ್ಣು ಕೆಳಗಡೆ ತುಂಬ ರಿಂಕಲ್ಸ್ ಬಂದುಬಿಟ್ಟಿದೆ, ಪ್ಲೀಸ್ ಟೇಕ್ ಕೇರ್ ಅಂತ ಹೇಳಿಬಿಟ್ಟು. ಅಫ್ಕೋರ್ಸ್ ನಾನು ವೆಯ್ಟ್ ಲೂಸ್ ಆಗಿದ್ದೀನಿ, ನನ್ನ ಸ್ಕಿನ್ನೆಲ್ಲ ಸ್ವಲ್ಪ ಲೂಸ್ ಆಗಿಬಿಟ್ಟಿದೆ, ನನ್ನ ಕಣ್ಣು ಕೆಳಗಡೆ ರಿಂಕಲ್ಸ್ ಬಂದಿದೆ, ವಿಚ್ ಇಸ್ ಆಬ್ವಿಯಸ್. ಐ ಹ್ಯಾವ್ ಎ ಬ್ಯಾಕಪ್. ಸೊ ನನ್ನ ಫೇವ್ರೆಟ್ ಸ್ಕಿನ್ ಕೇರ್ ನಾನು ಖಾಲಿ ಆಗೋಕ್ಕೆ ಬಿಡಲ್ಲ. ಐ ಆಲ್ವೇಸ್ ಕೀಪ್ ಅ ಬ್ಯಾಕಪ್. ಇದು ಇಡೀ ಫೇಸ್ಗೆ ಹಾಕುವಂಥ ಅವಶ್ಯಕತೆ ಇಲ್ಲ. ಎಲ್ಲೆಲ್ಲಿ ನಮಗೆ ರಫ್ ಸ್ಕಿನ್ ಇದೆ ಆ್ಯಂಡ್ ಲೈನ್ಸ್ ಬರ್ತಾ ಇದೆ ಅಂತ ಅನಿಸ್ತಾ ಇದೆ, ಅಲ್ಲಿ ಯೂಸ್ ಮಾಡಿದ್ರೆ ಮಾತ್ರ ಸಾಕು. ಒಂದು 5 to 6 minutes. ಮೇಕ್ ಶ್ಯೂರ್ ಯು ಮಸಾಜ್ ಯುವರ್ ಹೆಡ್, ಆಯಿತಾ, ಸ್ಕ್ಯಾಲ್ಪ್. ಅಲ್ಲಿ ಪೌಡರ್ ಮಾಡಿರೋದು ಆ ಒಂದು ಹೇರ್ ಮಾಸ್ಕನ್ನ ಹಾಕಿ ನಾಳೆ ಹೇರ್ ವಾಶ್ ಮಾಡ್ತೀನಿ. ಸೊ ಇವತ್ತು ಲೆಂತ್ಗೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪುಟ್ ದಿಸ್. ರೆಡಿ ಮಾಡ್ತೀನಿ ಆ್ಯಂಡ್ ದೆನ್ ಐ ಆಮ್ ಗೋಯಿಂಗ್ ಟು ಟೇಕ್ 30 days ಚಾಲೆಂಜ್ ಹೇರ್ ಫಾಲ್ ರಿಡ್ಯೂಸ್ ಮಾಡೋಕ್ಕೆ. ರಿಡ್ಯೂಸ್ ಆದರೆ ವೆರಿ ಗುಡ್, ನೀವು ಕೂಡ ಟ್ರೈ ಮಾಡ್ಬೋದು. ನನ್ನ ಜೊತೆಗೇ ಟ್ರೈ ಮಾಡ್ಬೋದು. ಆ್ಯಕ್ಚುಲಿ ನಾನು ರೆಸಿಪಿ ಹಾಕ್ತೀನಿ. ಯಾರ್ಯಾರಿಗೆ ಹೇರ್ ಫಾಲ್ ಇದೆ ವಿಲ್ ಸ್ಟಾರ್ಟ್ ಡೂಯಿಂಗ್ ಇಟ್ ಟುಗೆದರ್ ಆ್ಯಂಡ್ 30 days ಟ್ರೈ ಮಾಡೋಣ. ಹೇರ್ ಫಾಲ್ ರಿಡ್ಯೂಸ್ ಆದರೆ, ಈ ಹೇರ್ ಫಾಲ್ ರಿಡ್ಯೂಸ್ ಆಗಿಲ್ಲ ಅಂದರೆ ನಾನು ಹೇರ್ ಶಾರ್ಟ್ ಮಾಡಿಸ್ತೀನಿ. ನಾಟ್ ಗೋನಾ ಸ್ಟ್ರೆಸ್ ಟು ಮಚ್ ಅಬೌಟ್ ದಿಸ್ ಬಿಕಾಸ್ ಲೈಫಲ್ಲಿ ಆಲ್ರೆಡಿ ಅದಕ್ಕಿಂತ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ ಇದೆ. ಸೊ ಅಷ್ಟಾಯಿತು. ಇದು ಎಕ್ಸ್ಟ್ರಾ ನನ್ನ ಬರ್ನ್ ಮಾರ್ಕ್ಗೆ ತುಂಬಾ ಜಾಸ್ತಿ ಆಗಿದೆ. ಆ್ಯಕ್ಚುಲಿ ಕಾಣಿಸ್ತಾ ಇಲ್ಲ, ಇಲ್ಲೆಲ್ಲ ಆಗಿದೆ. ಸೊ ಇದು ಸಿಲ್ವರ್ ಎಕ್ಸ್ ಅಂತ ಹೇಳಿಬಿಟ್ಟು ಯಾರಿಗಾದ್ರೂ ಈ ಥರ ಬರ್ನ್ ಮಾರ್ಕ್ಸ್, ಓನ್ ಮಾರ್ಕ್ಸ್ ಎಲ್ಲ ಇದ್ದರೆ ಯು ಕ್ಯಾನ್ ಯೂಸ್ ದಿಸ್. ಮಾರ್ಕ್ ಉಳಿಯಲ್ಲ ಅಂತ ಹೇಳಿಬಿಟ್ಟು ನನಗೂ ನನ್ನ ಹೀಲರ್ ಮತ್ತು ನನ್ನ ಫ್ರೆಂಡ್ ಸಜೆಸ್ಟ್ ಮಾಡಿದ್ದು. ಇದನ್ನು ತುಂಬ ಇಂಪಾರ್ಟೆಂಟ್. ಐ ಕ್ರೀಮ್ ಇದೆ, ಒಂದು ಬ್ಯೂಟಿ ಆಫ್ ಜೋಸನ್ದು, ಇನ್ನೊಂದು ಅಮೀನೋದು. ಎರಡೂ ಯೂಸ್ ಮಾಡ್ತಾ ಇದ್ದೀನಿ ನಾನು ಬಿಕಾಸ್ ಬೋತ್ ಆರ್ ನೈಸ್. ಬಟ್ ತುಂಬ ಜಾಸ್ತಿ ಯೂಸ್ ಮಾಡಿದ್ದು ಇದನ್ನು ರೀಸೆಂಟಾಗಿ ಶುರು ಮಾಡಿದ್ದು ಬಿಕಾಸ್ ಇದ್ರ ಬಗ್ಗೆ ತುಂಬ ಕೇಳ್ಪಟ್ಟಿದ್ದೆ. ಸೊ ಐ ಥಾಟ್ ಐ ವಿಲ್ ಸ್ಟಾರ್ಟ್ ಯೂಸಿಂಗ್ ಇಟ್ ದಿಸ್ ಆಲ್ಸೋ ಅಂತ ಹೇಳಿ. Honestly, we have to take care of ourselves, Zita. It's the very harsh truth. ನಾವು ಚೆನ್ನಾಗಿದ್ರೇ ನಮಗೆ ಕೆಲಸ ಸಿಗೋದು. ಚೆನ್ನಾಗಿದ್ದರೆ ಅಂದರೆ ಐ ಆಮ್ ನಾಟ್ ಸೇಯಿಂಗ್ ಬೆಳ್ಳಗಿದ್ರೆ ಅಥವಾ ಬ್ಯೂಟಿ ಇದರಲ್ಲಿ ಹೇಳ್ತಿಲ್ಲ. ಅಟ್ಲೀಸ್ಟ್ ಹೆಲ್ದಿ ಸ್ಕಿನ್, ಹೆಲ್ದಿ ಹೇರ್, ಆ ರೀತಿಯಲ್ಲಿ ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದ ಬ್ಯೂಟಿ ಸ್ಟ್ಯಾಂಡರ್ಡ್ಸ್ ಆಫ್ ಚೆನ್ನಾಗಿದ್ದರೆ, ಅಂದರೆ ಆ ರೀತಿಯಲ್ಲ. ಅಂದರೆ ಹೆಲ್ದಿಯಾಗಿ ಸ್ಕಿನ್ನ ಹೆಲ್ದಿಯಾಗಿ ಇಟ್ಕೊಳ್ಳೋದು, ಕ್ಲೀನಾಗಿ ಇಟ್ಕೊಳ್ಳೋದು, ಹೆಲ್ದಿ ಹೇರ್ ಇಟ್ಕೊಳ್ಳೋದು, ಈ ಥರ ಎಲ್ಲ ನಮ್ಮನ್ನು ನಾವು ನೋಡಿಕೊಂಡ್ರೆ, ಸೆಲ್ಫ್ ಕೇರ್ ಮಾಡಿಕೊಂಡ್ರೆ, ನಮ್ಮ ಹೆಲ್ತ್ನ ನೋಡಿಕೊಂಡ್ರೆ, ನಾಟ್ ಜಸ್ಟ್ ದ ಫೇಸ್, ಇವನ್ ಅವರ್ ಬಾಡಿ. ಹೆಲ್ತೇ ಇಲ್ಲ ಅಂತ ಹೇಳಿದ್ರೆ ಏನು ಕೆಲಸ ಬಂದರೂ ಕೆಲಸ ಮಾಡೋಕ್ಕಾಗಲ್ಲ. ನಂಗೊಂದು 10 ನಿಮಿಷ ಕೂತ್ಕೊಂಡು ಮೆಡಿಟೇಟ್ ಮಾಡಬೇಕು.
Going to go to sleep. ಸೊ ಇವತ್ತು ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿದ್ದೀನಿ. ಐ ಕೆಪ್ ಮೈ ಸೆಲ್ಫ್ ಪಾಸಿಟಿವ್. ಐ ಕೆಪ್ ಮೈ ಸೆಲ್ಫ್ ಬಿಸಿ. ಆ್ಯಂಡ್ ನನ್ನ ಗೋಲ್ ಇದು ಒಂದು ದಿನಕ್ಕಷ್ಟೇ ಸೀಮಿತವಾಗಿರಬಾರ್ದು. ಐ ಹ್ಯಾವ್ ಟು ಪ್ರಾಕ್ಟಿಸ್ ದಿಸ್. ಆ್ಯಂಡ್ one day I should be able to sleep without my medication. ಇದು ಅವಳು ಒಂದು ಕವಿತೆ, ಬಣ್ಣಗಳಲ್ಲಿ ಮೂಡಿದ ಒಂದು ಚಿತ್ರವೂ ಹೌದು. ಅವಳ ಮಾತುಗಳೆಲ್ಲ ಮಧುರವಾದ ಹಾಡಿನ ಸಾಲುಗಳಂತೆ, ಅವಳ ಮೌನವೂ ಕೂಡ ಒಂದು ಸಂಗೀತದಂತೆ. ಅವಳು ವಯಸ್ಸಿಗಿಂತ ಆಳವಾದ ಆತ್ಮ, ಹಳೆಯ ನೆನಪುಗಳಷ್ಟು ಮೃದುವಾದ ಹೃದಯ ಮತ್ತು ಅರ್ಥವಾಗದಷ್ಟು ಸುಂದರವಾದ ಮನಸ್ಸು. ಈ ಜಗತ್ತಿನಲ್ಲಿ ಸೂರ್ಯಾಸ್ತಗಳಿವೆ, ಸಾಗರಗಳಿವೆ, ಆಕಾಶ ತುಂಬ ನಕ್ಷತ್ರಗಳಿವೆ. ಆದರೆ ಅವಳಂತೆ ಒಬ್ಬಳೇ ಒಬ್ಬಳು, ಅವಳೇ ನಾನು. You got this. We got this. ಐ ಡೋಂಟ್ ನೋ ನಿಮಗಿದೆಲ್ಲ ಹೇಗೆ ಅನಿಸ್ಬೋದು ಅಂತ ಹೇಳ್ಬಿಟ್ಟು, ಬಟ್ ದಿಸ್ ಇಸ್ ಮೀ ಟ್ರೈಂಗ್. This is me trying to love myself again. This is me trying to find myself again. This is me being obsessed about, me trying to be obsessed about myself again. Love myself so much that I will not get trapped in the love that will destroy me. So, ಇದು ಇವತ್ತಿನ ದಿನ, ದ ಡೇ ಇನ್ ಮೈ ಲೈಫ್. ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟೆಲ್ಲ ಹಾಕಿ. ಲೆಟ್ ಮೀ ನೋ ಹೌ ಯು ಫೆಲ್ಟ್ ಅಬೌಟ್ ದಿಸ್ ಡೇ, ಮೈ ಡೇ. ಆ್ಯಂಡ್ I hope everybody who are tired take this as a sign. We got this. We have to do this for ourselves. So everybody who are tired, everybody who are going through something, everybody who is in pain, let's find ourselves again. ಕಳೆದೋಗಿರೋ ಆ ಒಂದು ಪುಟ್ಟ ಹುಡುಗಿನ ವಾಪಸ್ ಕರ್ಕೊಂಬರೋಣ. I want to find her again. I don't want to be like this. I'm so tired of being like this. I hate being like this. I want that kid in me back. Good night. ಮತ್ತೆ ನಿಮ್ಮ ಭೇಟಿ ಮುಂದಿನ ಬ್ಲಾಗಲ್ಲಿ. I love you, ಆಯಿತಾ? Never stop trying. And let's not give up. Oh, light already there. Sorry. Good night.